ಮೊಣಕಾಲುವುದರ ಮೂಲಕವಾಗಿ, ಸಾಷ್ಟಾಂಗವೆರಗುವುದರ ಮೂಲಕವಾಗಿ, ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡುವುದರ ಮೂಲಕವಾಗಿ ನಾವು ಆತನನ್ನ ಆರಾಧಿಸಬಹುದು. ವಾಕ್ಯ ನೋಡೋಣ. 95ನೇ ಕೀರ್ತನೆ 6ನೇ ವಚನ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಸಾಕು. ಏನಂತೆ? ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗ ಎರಗಿ ಇವಳು ಸೇವೆ ಮಾಡೋಣ ಅಂತ ಆಯ್ತಾ? ಸಾಷ್ಟಾಂಗವೆರಗಿ ಪ್ರಾರ್ಥನೆ ಮಾಡೋಣ ಅಂತ ಆಯ್ತಾ? ಅನ್ಯರೆಲ್ಲ ದೇವಸ್ಥಾನಕ್ಕೆ ಹೋದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿ ಉಗುಳು ಸೇವೆ ಮಾಡಿ ಏನ್ ಮಾಡ್ತಾರೆ? ಆರಾಧನೆ ಮಾಡ್ತಾರ? ವಿಜ್ಞಾಪನೆ ಮಾಡ್ತಾರೆ. ನಾವು ಸಾಷ್ಟಾಂಗವೆರಗಿ ದೇವರನ್ನ ಆರಾಧನೆ ಮಾಡ್ತೀವ? ಎಷ್ಟು ಜನ ಸಾಷ್ಟಾಂಗ ಎರಗಿದ್ದೀರಾ? ಕಾಲ್ಗೆ ಅಡ್ಡ ಬೀಳ್ತಾರಲ್ಲ, ಹಂಗೆ ಉದ್ದುದ್ದ ಅಡ್ಡ ಬಿದ್ದಿದ್ದೀರಾ? ದೇವರಿಗೆ ಅಡ್ಡ ಬಿದ್ದಿದ್ದೀರಾ? ಹಲ್ಲೆಲೂಯಾ. ಅಭಿಷೇಕ ಆದಾಗ ಮಾತ್ರ ಬಿದ್ದೋಗಿರ. ದೇವ್ರು ನಿಮ್ನ ಬಿಡಿಸಿರೋದು. ನೀವು ದೇವ್ರಿಗೋಸ್ಕರ ಬಿದ್ದಿದ್ದೀರಾ? ಸಪ್ಪ, ನೀನ್ ಎಷ್ಟು ಒಳ್ಳೆಯವನು ಸ್ವಾಮಿ, ನಾನು ಸಾಷ್ಟಾಂಗ ಏರಿಗೆ ನಿನ್ನನ್ನು ಆರಾಧಿಸ್ತೇನೆ. ಅದರಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ? ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ನಾವು ಆರಾಧಿಸೋಣ. ಮೊಣಕಾಲನ್ನು ಊರಿ ಆರಾಧಿಸೋಣ, ಸಾಷ್ಟಾಂಗವೆರಗಿ ಆರಾಧಿಸೋಣ. ದೇವರ ನಾಮ ಎಷ್ಟು ಉನ್ನತವಾಗಿದೆ, ಆತನ ಎಷ್ಟು ಪರಿಶುದ್ಧನಾಗಿದ್ದಾನೆ, ಆತನ ಎಷ್ಟು ಒಳ್ಳೆಯವನಾಗಿದ್ದಾನೆ. ಅದಕ್ಕೆ ನಾವೇನ್ ಮಾಡ್ಬೇಕಂತೆ? ಸಾಷ್ಟಾಂಗವೆರಗಿ ಆರಾಧಿಸ್ಬೇಕಂತೆ. ಸಾಷ್ಟಾಂಗವೆರಗಿ ಆರಾಧಿಸ್ಬೇಕು ಅಂದ ತಕ್ಷಣ ನಮಗೆ ಒಳಗಡೆನೆ ನಾಚಿಕೆ ಆಯ್ತಾ ಇರ್ತದೆ. ಮೊಣಕಾಲ್ ಹಾಕಿದ್ರೆ ಪಕ್ಕದವರೆಲ್ಲ ನೋಡ್ತಾ ಇರ್ತಾರೆ. ಅವ್ರು ಮೊಣಕಾಲ್ ಹಾಕಿದ್ರೆ ನಾವು ಮೊಣಕಾಲ್ ಹಾಕದ, ಅವ್ರು ಅಡ್ಡ ಬಿದ್ರೆ ನಾವು ಅಡ್ಡ ಬೀಳದ, ನಾವು ಅಡ್ಡ ಬಿದ್ರೆ ಏನ್ ಅನ್ಕತಾರೋ ಏನೋ. ಹಲ್ಲೆಲೂಯಾ. ಹೌದಾ ಇಲ್ವಾ? ಅಡ್ಡ ಬೀಳ್ತೀರ ಹಾಗಾದ್ರೆ? ಹಲ್ಲೆಲೂಯಾ. ಹಾಗಾದ್ರೆ ಮೂರನೇದಾಗಿ ನೋಡೋಣ. ಯಾಧ ಅಂತ ಅಂದ್ರೆ ಕೈಗಳನ್ನ ಮೇಲಕ್ಕೆತ್ತಿ ಆರಾಧಿಸುವಂಥದ್ದು. ಏನು? ಕೈಗಳನ್ನ ಮೇಲಕ್ಕೆತ್ತಿ ಆರಾಧಿಸುವಂಥದ್ದು. ದೇವರ ಒಂದು ಶ್ರೇಷ್ಠತೆಯನ್ನ, ಆತನ ಮಹೋನ್ನತತೆಯನ್ನ ನಾವು ಆತನಿಗೆ ಹೊಗಳುವಂಥದ್ದು. ಕೈಗಳನ್ನ ಮೇಲೆತ್ತಿ, ದೇವರೇ ನೀನು ಸರ್ವಶಕ್ತನು, ದೇವರೇ ನೀನು ಸರ್ವವಲ್ಲಭನು, ದೇವರೇ ನೀನು ಮಾಡುವಂತ ಕಾರ್ಯಗಳು ಮಹೋನ್ನತವಾಗಿದೆ, ನಮ್ಮ ಕೈಯಿಂದ ಆಗದೆ ಇರೋಂಥದ್ದೆಲ್ಲ ನಿನ್ನ ಕೈಯಿಂದ ಸಾಧ್ಯ. ಹಾಲೆಲೂಯ. ಹಾಗಾದ್ರೆ ನಾವು ದೇವರನ್ನ ಆರಾಧಿಸುವಾಗ ಕೈಗಳನ್ನ ಎತ್ತಿ ಅಂತಂದ್ರೇನೆ ಕಷ್ಟ. ಆರಾಧನೆ ಮಾಡಿ ಅಂದ್ರೆ ದೇವರೇ ಸ್ತೋತ್ರ, ಹಾಲೆಲೂಯ, 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 ನೀನು ಒಳ್ಳೆಯವರು ಸ್ವಾಮಿ, ಉನ್ನತ ಸ್ವಾಮಿ. ಕೈಗಳೇನಾಗಿದೆ? ಲಾಕ ಅಂತಿದೆ. ದೇವರು ಎಷ್ಟು ಉನ್ನತವಾಗಿದ್ದಾನೆ ಎಂದು ಆತನ ನಾಮನ ಮಹಿಮೆ ಪಡಿಸುವುದಕ್ಕೆ ನಾವು ಕೈಗಳನ್ನು ಎತ್ತುತ್ತಾ ಇಲ್ಲ, ಕೈಗಳನ್ನ ಕಟ್ಟೆ ಹಾಕೊಂಡಿದ್ದೇವೆ. ಅನೇಕರು ಸುಮ್ಮನೆ ನಿಂತಿರ್ತಾರೆ. ಆರಾಧನೆ ಮಾಡಿ ಅಂದ್ರೆ ಸುಮ್ಮನೆ ನಿಂತಿರ್ತಾರೆ. ಯಾರು ಆರಾಧನೆ ಮಾಡ್ತಾ ಇರ್ತಾರೆ, ಯಾರು ಜೋರಾಗಿ ನೋಡಿ ಎಷ್ಟು ಜೋರಾಗಿ ಆರಾಧನೆ ಮಾಡ್ತಾರೆ, ಈ ತರ ಎಲ್ಲ ಕಿರ್ಚಾಡ್ಬೇಕಾ? ದೇವ್ರು ಹೇಳೋರ ಕಿರ್ಚಾಡಿ ಅಂತ? ಮನ್ಸಲ್ಲಿ ಆರಾಧನೆ ಮಾಡ್ಕೊಂಡ್ರೆ ಆಗಲ್ವ? ಓಹೋ ನೋಡಿ ಹೆಂಗೆ ಜಂಪ್ ಮಾಡ್ತವ್ರೆ. ಕಣ್ ಬಿಟ್ಕೊಂಡು ಸುತ್ತಮುತ್ತ ನೋಡ್ತಾ ಇರೋದೆ, ತಲೆ ಕೆಟ್ಟತಾ ಇರೋದೆ. ಯಾಕೆ ದೇವ್ರ ಸನ್ನಿಧಾನಕ್ಕೆ ಬರ್ತಾ ಇದೀವಿ ನಾವು? ಹಲ್ಲೆಲೂಯ. ದೇವರನ್ನ ಆರಾಧಿಸುವುದಕ್ಕೆ ಬರುವಂತ ನಾವು ಆತನ ಮಹಿಮೆಯನ್ನ ಕಾಣಬೇಕಾದ್ರೆ, ಆತನ ಪ್ರಸನ್ನತೆಯನ್ನ ಹೊಂದಬೇಕಾದ್ರೆ ನಮ್ಮ ಹೃದಯವನ್ನ ಆತನ ಕಡೆಗೆ ತಿರುಗಿಸಿ, ನಮ್ಮ ಕಣ್ಣುಗಳು ಆತನನ್ನ ದೃಷ್ಟಿಸುವಂತೆ ನೋಡಿ ನಾವು ಆತನನ್ನ ಆರಾಧಿಸಬೇಕಾಗಿದೆ. ನೀವು ಕೈಗಳನ್ನೇ ಆರಾಧಿಸುವಾಗ ನೀವೇನ್ ಮಾಡ್ತಾ ಇದ್ದೀರಾ? ದೇವರ ಶ್ರೇಷ್ಠತೆಯನ್ನ ಕೊಂಡಾಡ್ತಾ ಇದ್ದೀರಾ ಅಂತ ಅರ್ಥ. ಆದ್ರೆ ನಮ್ಗೆ ಕೈಗಳನ್ನ ಎತ್ತಕ್ಕೇನೆ ಸಂಕಟ. 2 ನಿಮಿಷ ಆದ ತಕ್ಷಣ ಕೈ ನೋವು ಬಂದ್ಬಿಡುತ್ತೆ. ಪರವಾಗಿಲ್ಲ, ಕೈ ನೋವು ಬಂದ್ರೆ ಏನಂತೆ? ರೇಷನ್ ಇಸ್ಕೊಳ್ಳುವಾಗ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಕಾಲು ನೋಯ್ತೈತೆ ಅಂತ ನಿಂತ್ಕೊಳ್ಳಲ್ವ? ಬಂದ್ಬಿಡ್ತೀರಾ? ಆಸ್ಪತ್ರೆಯಲ್ಲಿ ಹೋದಾಗ ಕಾಲು ನೋಯ್ತೈತೆ ಅಂತ ನಮಗೆ ಬಂದ್ಬಿಡ್ತೀರಾ? ನಿಂತಿ ಕಾಲು ನೋಯ್ತೈತೆ ಅಂತ ಡಾಕ್ಟರ್ ಹೇಳ್ತಾರೆ, ಕೈ ಎತ್ಕೊಂಡು ನಿಂತ್ಕೊಂಡಿರಪ್ಪ, ಆರ್ಟ್ ಒಳ್ಳೇದು. ನಿಂತ್ಕೊಳ್ಳಲ್ವಾ? ಹಲ್ಲೆಲೂಯಾ. ಹಾಗಾದ್ರೆ ದೇವರನ್ನ ಆರಾಧಿಸುವುದಕ್ಕಾಗಿ ಎಷ್ಟರ ಮಟ್ಟಿಗೆ ವೈರಾಗ್ಯ ನಮ್ಮೊಳಗಿದೆ. ನೀವು ಕೈಗಳನ್ನೆತ್ತಿ ಆರಾಧಿಸ್ತಾ ಇದ್ದೀರಾ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ದೇವರ ಶ್ರೇಷ್ಠತೆಯನ್ನ ನೀವು ಹೊಗಳ್ತಾ ಇದ್ದೀರಾ,
ಆತನ ಶ್ರೇಷ್ಠತೆಯ ನಿಮಿತ್ತವಾಗಿ ಆತನನ್ನು ಆರಾಧಿಸ್ತಾ ಇದ್ದೀರಾ. ನೀವು ಸಾಷ್ಟಾಂಗವೇರಿ ಮೊಣಕಾಲೂರಿ ಆರಾಧಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ನೀವು ಆತನಿಗೆ ಒಪ್ಪಿಸಿ ಕೊಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡುವುದು, ಸಂಪೂರ್ಣವಾಗಿ ಒಪ್ಪಿಸಿಕೊಡುವಿಕೆಯ ಒಂದು ಸಾದೃಶ್ಯನೇ ಮೊಣಕಾಲೂರುವಂಥದ್ದು ಮತ್ತೆ ಆತನಿಗೆ ಅಡ್ಡ ಬೀಳುವಂಥದ್ದು. ಹಲ್ಲೆಲೂಯಾ. ಮತ್ತೆ ಹಾಡುಗಳ ಮೂಲಕವಾಗಿ ಆರಾಧಿಸುವಾಗ ಆತನನ್ನ ನಾವೇನ್ ಮಾಡ್ತಾ ಇದ್ದೇವೆ? ಸಂಕೀರ್ತಿಸ್ತಾ ಇದ್ದೇವೆ. ಆತನ ಉಪಕಾರಗಳನ್ನ ನೆನೆಸಿ ಸಂಕೀರ್ತಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ತೌದ ಅಂತ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್. ಥ್ಯಾಂಕ್ಸ್ ಗಿವಿಂಗ್ ಅಂದ್ರೆ ಏನು? ಕೃತಜ್ಞತಾ ಸ್ತುತಿ. ಕೃತಜ್ಞತಾ ಸ್ತುತಿ ಅಂದ್ರೆ ದೇವರು ಮಾಡಿದ ಉಪಕಾರಗಳನ್ನ ನೆನೆಸಿ ಆತನಿಗೆ ಸ್ತುತಿ ಹೇಳುವಂಥದ್ದು. ನಡ್ಕೊಂಡು ಬರ್ತಾ ಇರ್ತೀರಾ, ಕಾರು ಬಸ್ಸು 1 ಇಂಚು ಸೆಂಟಿಮೀಟರ್ ಅಲ್ಲಿ ಏನಾಗಿರುತ್ತೆ? ಮಿಸ್ ಆಗಿ ಹೋಗಿರುತ್ತೆ. ಯಾವನೊಬ್ಬ ಬಂದು ಗುದ್ಬಿಡ್ಬೇಕಾಯ್ತು, ಗುದ್ದೇ ಬಿಟ್ಟಿರ್ತಾನೆ, ಆದ್ರೂ ನಿಮ್ಗೆ ಏನೂ ಆಗಿರಲ್ಲ. ದೇವ್ರು ಏನ್ ಮಾಡ್ತಾ ಇದಾರೆ? ಪ್ರತಿದಿನ ಕಣ್ಮಣಿಯಾಗೆ ನಿಮ್ಮನ್ನ ಕಾಯ್ತಾ ಇದ್ದಾನೆ. ದೇವ್ರ ವಾಕ್ಯ ಹೇಳ್ತಾ, ಇಸ್ರಾಯೇಲ್ ಅನ್ನ ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಕಣ್ಮಣಿಯಾಗೆ ನಿಮ್ಮನ್ನ ಕಾಯ್ತಾ ಇದ್ದಾನೆ. ಹಾಗಾದ್ರೆ ಪ್ರತಿದಿನ ನೀವು ಹೊಂದುತ್ತಾ ಇರುವಂತ ರಕ್ಷಣೆಗೆ ನೀವೇನ್ ಮಾಡ್ಬೇಕು? ಆತನಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ನಮ್ಗೆ ಯಾವಾಗ ಕೃತಜ್ಞತೆ ಬರುತ್ತೆ? ನಾನು ಬಹಳ ಸಂಕಟದಲ್ಲಿದ್ದೆ, ಬಹಳ ಹಿಂಸೆಯಲ್ಲಿದ್ದೆ, ಬಹಳ ಅವಮಾನದಲ್ಲಿದ್ದೆ, ದೇವರು ನನಗೆ ಅದ್ಭುತವನ್ನ ಮಾಡಿದ್ರು. ಈಗ ಭಾನುವಾರ ಬಂದಾಗ ನಾನು ಏನ್ ಮಾಡ್ಬೇಕು? ದೇವರಿಗೆ ಕೃತಜ್ಞತಾ ಸ್ತುತಿ ಹೇಳಿ ಆತನಿಗೆ ಸಾಕ್ಷಿಯನ್ನ ಹೇಳಬೇಕು. ಹಲ್ಲೆಲೂಯಾ. ದೇವರೆದುರು ನೋಡ್ತಾ ಇದ್ದಾರೆ. ನೀವು ಸಣ್ಣ ಸಣ್ಣ ಕಾರ್ಯದಲ್ಲೂ, ಸಣ್ಣ ಸಣ್ಣ ಉಪಕಾರದಲ್ಲೂ, ಸಣ್ಣ ಸಣ್ಣ ವಿಷಯದಲ್ಲೂ ನೀವು ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ಇರಬೇಕು. ಕೃತಜ್ಞತೆ ಉಳ್ಳವರಾಗಿದ್ದೀರಾ? ಹಾಗಾದ್ರೆ ಕೃತಜ್ಞತೆ ಉಳ್ಳವರಾಗಿರುವುದು ಸಹ ಏನಾಗಿದೆ? ಆರಾಧನೆಯ ಒಂದು ವಿಧವಾಗಿದೆ. ಹಲ್ಲೆಲೂಯಾ. ನಾವು ಪ್ರತಿದಿನ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ವಾರಕ್ಕೊಂದು ದಿನ ಕೃತಜ್ಞತೆ ಉಳ್ಳವರಾಗಿರೋದಲ್ಲ, ವಾರಕ್ಕೊಂದು ದಿನ ಸಾಕ್ಷಿಯನ್ನ ಹೇಳುವಂಥದ್ದಲ್ಲ, ದೇವರ ಸನ್ನಿಧಾನಕ್ಕೆ ಬಂದಾಗ ಕೃತಜ್ಞತೆ ಹೇಳೋದಲ್ಲ. ನೀವು ಪ್ರತಿದಿನ ಪ್ರಾರ್ಥನೆಗೆ ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು? ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ಮಲಗಿಕೊಳ್ಳಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ದೇವರ ಆ ದಿನವೆಲ್ಲ ಕಾದು ನಡೆಸಿದ ರೀತಿಗಾಗಿ, ಆ ದಿನವೆಲ್ಲ ಒದಗಿಸಿದ ಸಹಾಯಕ್ಕಾಗಿ, ಆ ದಿನ ನಿಮಗೆ ಬೇಕಾದಂತ ನಂಬಿಕೆಯನ್ನ, ಆ ದಿನ ನಿಮಗೆ ಬೇಕಾದಂತ ಸಮಾಧಾನವನ್ನ ಅನುಗ್ರಹ ಮಾಡಿದಕ್ಕಾಗಿ ಆ ದಿನ ನೀವೇನ್ ಮಾಡ್ಬೇಕಾಗಿದೆ? ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕಾಗಿದೆ. ಪ್ರತಿದಿನ ಬೇಕಾಗಿರೋ ಸಮಾಧಾನ ನಿಮಗೆ ಕೊಡ್ತಾ ಇಲ್ವಾ? ಬೆಳಗ್ಗೆ ಎಲ್ಲ ಮನೇಲಿ ಜಗಳ ಆಯ್ತು, ರಾತ್ರಿ ಮಲ್ಕೊಳ್ಳುವಾಗ ಸಮಾಧಾನ ಕೊಡ್ತಾ ಇಲ್ವಾ? ರಾತ್ರಿನೂ ಜಗಳ ಆಯ್ತು, ಬೆಳಗ್ಗೆ ಇದ್ದಾಗ ಸಮಾಧಾನ ಕೊಡ್ತಾ ಇಲ್ವಾ? ಹಲ್ಲೆಲೂಯಾ. ಸಮಾಧಾನ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ಮನ್ನ ನೀವು ದೇವರಿಗೆ ಒಪ್ಪಿಸಿ ಕೊಡ್ತಾ ಇಲ್ಲ ಅಂತ. ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಆತನಿಗೆ ಸ್ಥಳವನ್ನ ಕೊಡಬೇಕು. ಕೊಟ್ಟಿದ್ದೀರಾ? ಯಾಕೆ? ಆತನು ನಮ್ಮನ್ನ ಸ್ವತಂತ್ರರನ್ನಾಗಿ ಸೃಷ್ಟಿಸಿದ್ದಾನೆ. ಈಗ ಆತನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಅಧಿಕಾರವನ್ನ ಕೊಡುವಂಥದ್ದು, ಸ್ಥಳವನ್ನ ಕೊಡುವಂಥದ್ದು, ಕೊಡದೆ ಹೋಗುವಂಥದ್ದು ಯಾರ ಸ್ವತಂತ್ರ? ದೇವ್ರ ಸ್ವಾತಂತ್ರ್ಯನ? ನಿಮ್ಮ ಸ್ವಾತಂತ್ರ್ಯ. ನಿಮ್ಮ ಸ್ವತಂತ್ರದಲ್ಲಿ ಇರುವಂತ ನೀವು ಕರ್ತನು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವುದಕ್ಕಾಗಿ, ಕರ್ತನು ನಿಮಗೆ ಸಮಾಧಾನವನ್ನು ಕೊಡುವುದಕ್ಕಾಗಿ, ನಿಮ್ಮ ಜೀವಿತದ ಎಲ್ಲಾ ವಿಷಯದಲ್ಲಿ ಅಧಿಕಾರ ಉಳ್ಳವನಾಗಿ ತನ್ನ ಚಿತ್ತದಂತೆ ನಿಮ್ಮನ್ನು ನಡೆಸುವುದಕ್ಕಾಗಿ ನೀವು ಆತನಿಗೆ ಅವಕಾಶವನ್ನು ಕೊಡುವುದಾದರೆ, ದೇವರೇ ನೀನು ನನ್ನ ಸ್ವತಂತ್ರನಾಗಿ ಸೃಷ್ಟಿ ಮಾಡಿದ್ಯಾ, ಎಲ್ಲಾ ವಿಷಯದಲ್ಲೂ ನನಗೆ ಸ್ವತಂತ್ರತೆ ಇದೆ, ಆದರೂ ದೇವರೇ ನೀನು ನನ್ನ ಜೀವಿತದಲ್ಲಿ ಅಧಿಕಾರ ಉಳ್ಳವನಾಗಿರಿಸುವ. ಒಂದೊಂದು ಪರಿಸ್ಥಿತಿಯಲ್ಲೂ, ಒಂದೊಂದು ವಿಷಯದಲ್ಲೂ, ನನ್ನ ಕುಟುಂಬದ ವಿಷಯದಲ್ಲೂ, ನನ್ನ ಆಲೋಚನೆ ವಿಷಯದಲ್ಲೂ, ನನ್ನ ಮನಸ್ಸಿನ ವಿಷಯದಲ್ಲೂ ನೀನು ಆಳ್ವಿಕೆ ಮಾಡು, ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು. ಹಲ್ಲೆಲೂಯಾ. ಒಪ್ಪಿಸಿಕೊಡುವಾಗ ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ನೀವು ಆತನಿಗೆ ಒಪ್ಪಿಸಿಕೊಡ್ತಾ ಇದ್ದೀರಾ. ಅಲ್ಲಿ ವಾಕ್ಯ ನಾವು ಹಿಂದೆ ನೋಡಿದ್ವಿ. ಬಾರಾಕ್ ಅಂತ ಅಂದ್ರೆ ಮೊಣಕಾಲುವುದು, ಸಾಷ್ಟಾಂಗವಿರುವುದು ಅಂದ್ರೆ ಏನು? ನಿಮ್ಮನ್ನ ನೀವು ಒಪ್ಪಿಸಿಕೊಡುವುದರ ಮೂಲಕ ಆತನಿಗೆ ಆರಾಧಿಸುವಂಥದ್ದು. ಹಾಗಾದ್ರೆ ಪ್ರತಿದಿನ ನಿಮ್ಮನ್ನ ನೀವು ಒಪ್ಪಿಸಿಕೊಡ್ತಾ ಇದ್ದೀರಾ ಅಂದ್ರೆ ಪ್ರತಿದಿನ ಒಪ್ಪಿಸಿಕೊಡುವಿಕೆಯಿಂದ ಆತನನ್ನು ಆರಾಧಿಸ್ತಾ ಇದ್ದೀರಾ. ಎಲ್ಲಿ ಆತನನ್ನು ಆರಾಧಿಸುತ್ತಾರೋ, ಎಲ್ಲಿ ಆತನ ನಾಮ ಮಹಿಮೆ ಹೊಂದುತ್ತದೋ ಅಲ್ಲಿ ಆತನು ಸಿಂಹಾಸನಗುಡನಾಗುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಇಸ್ರಾಯೇಲರ ಸ್ತುತಿಗಳಲ್ಲಿ ಆಸೀನನಾಗಿರುವ ಆತನು, ಇಸ್ರಾಯೇಲರ ಸ್ತುತಿಗಳಲ್ಲಿ ವಾಸ ಮಾಡುವ ಆತನಂತ.
ನಮ್ಮ ದೇವರೇನಾಗಿದ್ದಾನೆ? ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರಾಗಿದ್ದಾನೆ. ಹಾಗಾದ್ರೆ ಪ್ರತಿದಿನ ನೀವು ಸ್ತುತಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮೊಳಗೆ ಆತನು ವಾಸ ಮಾಡ್ತಾರೆ. ನಿಮ್ಮ ಹೃದಯದೊಳಗೆ ಆತನು ಆಸೀನನಾಗುವಂತ ದೇವರಾಗಿದ್ದಾನೆ. ಆರಾಧಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ಮತ್ತೆ ಐದನೆಯ ವಿಧ ನಾವು ನೋಡೋದಾದ್ರೆ ಶಬಾಕ್. ಶಬಾಕ್ ಅಂದ್ರೆ ಜಾಯ್ಫುಲ್ ಶೌಟ್. ಜಾಯ್ಫುಲ್ ಶೌಟ್ ಅಂದ್ರೆ ಜಯ ಘೋಷ. ಜಯ ಘೋಷ ಅಂದ್ರೆ ಏನ್ ಗೊತ್ತಾ? ಗೊತ್ತಿಲ್ವಾ? ಏನು ಏನು? ಈಗ IPL ಕ್ರಿಕೆಟ್ ನಡೀತಾ ಇದೆ, ನಿಮ್ ಫೇವ್ರೆಟ್ ಟೀಮ್ ಗೆದ್ಬಿಡ್ತು, ಏನ್ ಮಾಡ್ತೀರಾ? ಕಿರ್ಚಾಡ್ಕೊಂಡು, ಕುಣಿದಾಡ್ಕೊಂಡು, ನಗಾಡ್ಕೊಂಡು. ಹಲ್ಲೆಲೂಯಾ. ಈಗ ಈ ಜಾಯ್ಫುಲ್ ಶೌಟ್, ಜಯ ಘೋಷ ಮಾಡುವಂಥದ್ದು ಸಹ ಒಂದು ಆರಾಧನೆಯಾಗಿದೆ. ಈಗ ಇಸ್ರಾಯೇಲರು ಯೆರಿಕೋ ಕೋಟೆಯನ್ನ ಸುತ್ತುತ್ತಾ ಇದ್ದಾರೆ. ಎಷ್ಟು ದಿನ ಸುತ್ತಿದ್ರು? 7 ದಿನ ಆರ್ಭಟಿಸಿದ್ರ? 7 ದಿನ ಆರಾಧನೆ ಮಾಡಿದ್ರ? ಏನ್ ಮಾಡಿದ್ರು? 6 ದಿನ ಮೌನವಾಗಿ ಸುತ್ತುತ್ತಾ ಇದ್ರು. ಈಗ 7ನೇ ದಿನ ಬಂತು, ದೇವರು ಅವರಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಏನಂತ ಅಪ್ಪಣೆ ಕೊಡ್ತಾ ಇದ್ದಾರೆ? ಆರ್ಭಟಿಸಿ, ಜಯಘೋಷ ಮಾಡಿ. ಜಯಘೋಷ ಮಾಡಿ ಆರ್ಭಟಿಸುವಾಗ ಆ ಜಯಘೋಷದ ಆರ್ಭಟನೆಯ ಆರಾಧನೆಯಿಂದ ಯೆರಿಕೋ ಕೋಟೆ ಏನಾಗ್ತಾ ಇದೆ? ಬಿದ್ದು ಹೋಗ್ತಾ ಇದೆ. ಆ ಯೆರಿಕೋ ಕೋಟೆಯ ಮೇಲೆ ಅವರಿಗೆ ಜಯ ಉಂಟಾಗ್ತಾ ಇದೆ. ಈಗ ಗಿದ್ಯೋನನ ಬಳಿಗೆ ಸಹ ನಾವು ಬರುವಾಗ ಗಿದ್ಯೋನನಿಗೆ ದೇವರು ಹೇಳ್ತಾ ಇದ್ದಾರೆ, ಇಷ್ಟು ಜನ ನೀನ್ ಕರ್ಕೊಂಡು ಹೋಗಪ್ಪ ಅಂತ. ಎಲ್ಲ ಪಂಜನ ಹಿಡಿದುಕೊಂಡಿದ್ದಾರೆ ಮಡಕೆ ಒಳಗಡೆ ಹಾಕಿ. ಈಗ ಅಲ್ಲೂ ಸಹ ಜಯಘೋಷದ ಆರಾಧನೆ ನಡಿಬೇಕೆಂಬುದಾಗಿ ಒಂದು ಮಾತು ಅಲ್ಲಿ ಬರ್ತದೆ. ಈಗ ನಾನು ಹೇಳ್ತಾ ಇದ್ದೇನೆ, ನಾನು ಪಂಜನ ತೆಗೆದು ಹೊಡೆಯುವಾಗ ನೀವೇನ್ ಮಾಡ್ಬೇಕು? ಗಿದ್ಯೋನನ ಕತ್ತಿ ಯೆಹೋವನ ಕತ್ತಿ ಅಂತ ಜೋರಾಗಿ ಆರ್ಭಟಿಸಬೇಕು. ಹಲ್ಲೆಲೂಯಾ. ಹಾಗಾದ್ರೆ ನೀವು ಜೋರಾಗಿ ಯಾವಾಗ ಆರ್ಭಟಿಸಿ ಆರಾಧನೆ ಮಾಡ್ತೀರಾ, ಜಯಘೋಷದ ಆರಾಧನೆ ಮಾಡ್ತೀರಾ, ಅಲ್ಲಿ ನಿಮಗೆ ಜಯ ಸಿಗ್ತದೆ. ಯಾಕೆ? ಅದು ಸಂತೋಷದ ಆರ್ಭಟ, ಅದು ಜಯಘೋಷದ ಆರ್ಭಟ. ಅಲ್ಲಿ ಶತ್ರುವಿಗೆ ಗಲಿಬಿಲಿ ಉಂಟಾಗ್ತದೆ. ಉಂಟಾಗ್ಲಿಲ್ವ? ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ ಅಂತ ಕೂಗಿದ ತಕ್ಷಣ ಜನ ಎಲ್ಲ ಏನ್ ಮಾಡಿದ್ರು? ಶತ್ರು ದೇಶದವರು ಭಯ ಬಂದ್ಬಿಡ್ತು. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಅವ್ರವ್ರಿಗೆ ಚುಚ್ಕೊಂಡು ಸತ್ತೋದ್ರು. ಹಲ್ಲೆಲೂಯಾ. ಯೆಹೋಷಾಫಾಟನು ಉಪವಾಸದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ನಾಳೆ ನೀನು ಯುದ್ಧಕ್ಕೆ ಹೋಗುವಾಗ ಆರಾಧನೆ ಮಾಡ್ಕೊಂಡು ಹೋಗಿ. ಆರಾಧನೆ ಮಾಡ್ಕೊಂಡು ಹೋಗೋ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಏನಾಗ್ತದೆ? ಇವ್ರು ಯುದ್ಧ ಮಾಡಕ್ ಮುಂಚೆನೆ ಜಯ ಸಿಕ್ಕಿ. ಹಾಗಾದ್ರೆ ನಿಮ್ಮ ಹೋರಾಟದಲ್ಲಿ ನಿಮಗೆ ವಿರುದ್ಧವಾಗಿ ಮನುಷ್ಯರು ಹೋರಾಡ್ಲಿ, ನಿಮಗೆ ವಿರುದ್ಧವಾಗಿ ಊರು ಹೋರಾಡ್ಲಿ, ನಿಮಗೆ ವಿರುದ್ಧವಾಗಿ ದುರಾತ್ಮನ ಸೇನೆ ಹೋರಾಡ್ಲಿ, ನೀವು ಜಯಘೋಷದ ಆರಾಧನೆಯನ್ನ ಮಾಡುವಾಗ ಆಗ ನಿಮಗೆ ಜಯ ಸಿಗ್ತದೆ. ಶತ್ರುಗಳಲ್ಲಿ ಗಲಿಬಿಲಿ ಉಂಟಾಗ್ತದೆ. ಜೋರ ಕಿರ್ಚಿ ಆರಾಧನೆ ಮಾಡ್ಬೇಕಂದ್ರೇನೆ ಭಯ ನಮ್ಗೆ. ಜೋರ ಕಿರ್ಚಿದ್ರೆ ಪಕ್ಕದವ್ರು ಏನಂತಾರೆ? ಸೈಲೆಂಟ್ ಆಗಿ ಆರಾಧನೆ. ಜೋರ ಕಿರ್ಚಿ ಆರಾಧನೆ ಮಾಡಿದ್ರೆ ಪಕ್ಕದವ್ರು ಬಂದ್ಬಿಡ್ತಾರೆ, ಊರವ್ರು ಬಂದ್ಬಿಡ್ತಾರೆ. ಊರಲ್ಲೆಲ್ಲ ಹಬ್ಬ ಮಾಡ್ಕೊಂಡು ಕೇಕೆ ಹಾಕುವಾಗ ಯಾರಾದ್ರೂ ಹೋಗಿ ಕೇಳ್ತಾರ? ಹಲ್ಲೆಲೂಯಾ. ಅವರು ಅವರ ವಿಗ್ರಹಗಳನ್ನ ಆರಾಧಿಸುವುದಕ್ಕೆ ಅವರಿಗೆ ಭಯ ಇಲ್ಲ, ವಿಗ್ರಹಗಳಿಗೋಸ್ಕರ ಕೇಕೆ ಹಾಕುವುದಕ್ಕೆ ಭಯ ಇಲ್ಲ. ಜೀವ ಸ್ವರೂಪನಾದ ದೇವರನ್ನು ಆರಾಧಿಸುವುದಕ್ಕೆ ನಾವು ಯಾಕೆ ಭಯ ಪಡಬೇಕು? ನಿಮ್ಮ ಭಯ ಸೈತಾನನಿಗೆ ಆಯುಧವಾಗಿ ಮಾರ್ಪಡುವಂತದ್ದಾಗಿದೆ. ಯಾವ ವಿಷಯದಲ್ಲಿ ನೀವು ಭಯ ಪಡ್ತೀರೋ ಆ ವಿಷಯವನ್ನ ಸೈತಾನನು ಆಯುಧವಾಗಿ ಮಾಡಿಕೊಂಡು ನಿಮ್ಮನ್ನ ಆ ವಿಷಯದಲ್ಲಿ ಯಾವಾಗಲೂ ಹೆದರಿಸಿ ಕಟ್ಟಾಕುವಂತವನಾಗಿದ್ದಾನೆ. ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ? ಪ್ರಾರ್ಥನೆ ವಿಷಯದಲ್ಲಿ ಭಯ ಪಡ್ತಿದ್ದೀರಾ? ಜೋರಾಗಿ ಬಾಯ್ಬಿಟ್ಟು ಆರಾಧನೆ ಮಾಡಕ್ಕೆ ಭಯ ಪಡ್ತಾ ಇದ್ದೀರಾ? ಸುವಾರ್ತೆ ಸಾರಕ್ಕೆ ಭಯ ಪಡ್ತಾ ಇದ್ದೀರಾ? ನಾನು ಯೇಸು ಸ್ವಾಮಿ ಕಡೆಯವಳು ಅಂತ ಹೇಳ್ಕೊಳ್ಳಕ್ಕೆ ಭಯ ಪಡ್ತಾ ಇದ್ದೀರಾ? ಏನು ನಿಮ್ಮ ಭಯ? ನಿಮ್ಮ ಭಯವೇ ನಿಮಗೆ ವಿರುದ್ಧವಾಗಿ ಉಪಯೋಗಿಸಲ್ಪಡುವಂತ ಮೊದಲನೇ ಆಯುಧ. ಹಾಗಾದ್ರೆ ನೀವು ದೇವರನ್ನ ಆರಾಧಿಸಕ್ಕೆ ಭಯ ಪಡ್ತಾ ಇದ್ದೀರಾ ಅಂದ್ರೆ ಸೈತಾನ್ಗೆ ಏನ್ ಮಾಡ್ತಾ ಇದ್ದೀರಾ? ಸೈತಾನನೇ, ನಿನ್ನ ಹತ್ರ ಇರೋಂತ ಆಯುಧ ಸಾಕಾಯ್ತಲ್ಲ, ತಕ್ಕೋ ಈ ಆಯುಧ. ಈ ವಿಷಯದಲ್ಲಿ ನನಗೆ ಬಹಳ ಭಯ ಇದೆ. ಸೈತಾನನಿಗೆ ತುಂಬಾ ಚೆನ್ನಾಗಿ ಗೊತ್ತು, ಎಲ್ಲಿ ದೇವರನ್ನ ಆರಾಧಿಸುತ್ತಾರೋ, ಎಲ್ಲಿ ದೇವರ ನಾಮ ಮಹಿಮೆ ಅಂತದೋ ಅಲ್ಲಿ ದೇವರ ಮಹಿಮೆ, ದೇವರ ಪ್ರಸನ್ನತೆ, ದೇವರ ಒಂದು ಮಹಿಮೆಯ ಫಲ ಅತ್ಯಧಿಕವಾಗಿರ್ತದೆ ಅಂತ. ನಿಮಗಿಂತಲೂ ಸೈತಾನನಿಗೆ
ತುಂಬಾ ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತು? ಆತನು ತಳ್ಳಲ್ಪಟ್ಟು ಸೈತಾನನಾಗುವುದಕ್ಕಿಂತ ಮುಂಚೆ ದೇವರ ಸಮೀಪದಲ್ಲಿ ನಿಂತು ದೇವರ ಮಹಾಮಹಿಮೆಯನ್ನು ಅನುಭವಿಸುತ್ತಾ ಆತನ ಮಹಿಮೆಯನ್ನ ಉನ್ನತದಲ್ಲಿ ಆರಾಧಿಸುವಂತ ಆರಾಧನಾ ವೀರನು ಸೈತಾನನೇ ಆಗಿದ್ದ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಓದಿಲ್ವಾ? ಆತನ ರೆಕ್ಕೆಗಳನ್ನ ಚಾಚಿದ್ರೇನೆ ಅನೇಕ ವಿಧವಾದಂತ ಸ್ವರಗಳು ಬರ್ತಾ ಇದ್ವಂತೆ. ಇಲ್ಲಿ ಹೇಳಿರುವಂತ 7 ವಿಧವಾದಂತ ಎಲ್ಲ ಆರಾಧನೆಗಳಿಂದ ಆತನು ದೇವರನ್ನು ಆರಾಧಿಸ್ತಾ ಇದ್ದ. ಅದರಿಂದ ದೇವರ ಆರಾಧನೆಯಲ್ಲಿರುವಂತ ಮಹಿಮೆ ಎಂಥದ್ದು ಅಂತ ಆತನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸೈತಾನ ಏನ್ ಮಾಡ್ತಾನೆ? ಆರಾಧನೆ ಮಾಡಕ್ಕೆ ಮನಸ್ಸು ಬರದೇ ಇರತ್ತ. ಆರಾಧನೆ ಮಾಡುವಾಗ ಪಕ್ಕದವ್ರು ನೋಡುವಂತ, ಆರಾಧನೆ ಮಾಡುವಾಗ ಸೈಲೆಂಟ್ ಆಗಿ ಮಾಡುವಂತ, ಆರಾಧನೆ ಮಾಡುವಾಗ ಕೆಚ್ಚಾಡ್ಬೇಡ ಅಂತ, ಆರಾಧನೆ ಮಾಡುವಾಗ ನಾಚಿಕೆ ಸ್ವಭಾವವನ್ನು ತಂದಾಗ್ತದೆ. ಯಾಕೆ? ಎಲ್ಲಿ ಆರಾಧನೆ ಉಂಟು ಅಲ್ಲಿ ಬಿಡುಗಡೆ ಉಂಟು, ಎಲ್ಲಿ ಆರಾಧನೆ ಉಂಟು ಅಲ್ಲಿ ದೇವರ ಮಹಿಮೆ ಉಂಟು, ಎಲ್ಲಿ ಆರಾಧನೆ ಉಂಟು ಅಲ್ಲಿ ಜಯ ಉಂಟು, ಎಲ್ಲಿ ಆರಾಧನೆ ಉಂಟು ಅಲ್ಲಿ ದೇವರ ಶಕ್ತಿ ಇಳಿದು ಬರುವಂತದ್ದಾಗಿದೆ. ಈಗ ಸೈತಾನನು ಆತನು ಪರಲೋಕದಲ್ಲಿ ದೇವರ ಸಮೀಪದಲ್ಲಿ, ಎಲ್ಲಾ ದೇವದೂತರಿಗಿಂತಲೂ ದೇವರ ಸಮೀಪದಲ್ಲಿ ಇದ್ದಾತನು ಸೈತಾನನು. ಆತನು ದೇವರ ಸಮೀಪದಲ್ಲಿ ಇದ್ದು ಆತನ ಮಹಿಮೆನ ನೋಡಿರುವ ನಿಮಿತ್ತ ಇವರು ದೇವರನ್ನ ಆರಾಧಿಸುವುದಾದರೆ ದೇವರ ಮಹಿಮೆ ಎಂಥದ್ದು ಅಂತ ನನಗೆ ಗೊತ್ತಿದೆ. ಅಂತ ಒಂದು ಮಹಿಮೆಯನ್ನ ಇವರು ಅನುಭವಿಸ್ತಾರೆ. ಆ ಮಹಿಮೆಯ ಬಲ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಬಲವನ್ನ ಇವರು ಹೊಂದಿಕೊಳ್ಳುವಂತರಾಗಿದ್ದಾರೆ. ಅದರಿಂದ ನಾನು ಏನ್ ಮಾಡ್ಬೇಕೀಗ? ಇವರು ದೇವರನ್ನ ಆರಾಧಿಸದ ಹಾಗೆ ಮಾಡ್ಬೇಕು. ಕೈಗಳನ್ನ ಮೇಲೆ ಕೆತ್ತದ ಹಾಗೆ ಮಾಡ್ಬೇಕು, ಮೊಣಕಾಲು ಊರದ ಹಾಗೆ ಮಾಡ್ಬೇಕು, ಸಾಷ್ಟಾಂಗ ಬೆರಗದ ಹಾಗೆ ಮಾಡ್ಬೇಕು, ಕೃತಜ್ಞತೆ ಇಲ್ಲದವರಾಗಿ ಮಾಡ್ಬೇಕು. ಆಗ ಇವ್ರೇನ್ ಮಾಡಲ್ಲ? ದೇವರನ್ನ ಆರಾಧಿಸುವುದಿಲ್ಲ. ನನ್ನ ಮೇಲೆ ಇವರು ಜಯವನ್ನ ಹೊಂದುವುದಕ್ಕೆ ಸಾಧ್ಯ ಇಲ್ಲ. ನಾನು ಇವರ ವಿರುದ್ಧವಾಗಿ ತಗುವಂತ ಶೋಧನೆಗಳನ್ನ ಜಯಿಸುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಅದು ನಾವು ದೇವರ ಮುಂದೆ ಬೇಡುವಂತ ಬೇಡಿಕೆಗಳಾಗಿದೆ. ಆರಾಧನೆ ಅದು ದೇವರ ನಾಮವನ್ನ ಮಹಿಮೆ ಪಡಿಸುವಂತದ್ದಾಗಿದೆ. ಆತನ ನಾಮವನ್ನ ಎಷ್ಟು ಹೆಚ್ಚಾಗಿ ಮಹಿಮೆ ಪಡಿಸ್ತೀರೋ ಅಷ್ಟು ಹೆಚ್ಚಾಗಿ ಆತನು ನಿಮ್ಮಲ್ಲಿ ಆನಂದಿಸುವನಾಗಿದ್ದ. ಯಾರಾದ್ರೂ ನಿಮ್ಮ ಹತ್ರ ಕೇಳ್ತಾ ಇದ್ರೆ ಜಾಸ್ತಿ ಖುಷಿ ಪಡ್ತೀರಾ? ಹೊಗಳ್ತಾ ಇದ್ರೆ ಜಾಸ್ತಿ ಖುಷಿ ಪಡ್ತೀರಾ? ಹೊಗಳುವಾಗ ಫುಲ್ ಖುಷಿ, ನಮ್ಗೆ ಫುಲ್ ಅಟ್ಟಕ್ಕೆ ಹೋಗಿರ್ತೇವೆ ಅಲ್ವಾ? ಅಟ್ಟಕ್ಕೆ ಕಳ್ಸ್ಬಿಟ್ಟು ಅಲ್ಲಿಂದ ತಳ್ಬಿಡ್ತಾರೆ ಅಂತ ಗೊತ್ತಿದ್ರು ಅಟ್ಟಕ್ಕೆ ಹೋಗಿ ಕೂತಿರ್ತೇವೆ. ಹಲ್ಲೆಲೂಯಾ. ಎಲ್ಲಿ ಹೊಗಳಿಕೆ ಉಂಟು ಅಲ್ಲಿ ಸಂತೋಷ ಉಂಟು. ನೀವು ದೇವರನ್ನ ಏನ್ ಮಾಡ್ತಾ ಇದ್ದೀರಾ? ಸಂತೋಷ ಪಡಿಸುವುದಕ್ಕಾಗಿ ಆತನನ್ನು ಆರಾಧಿಸ್ತಾ ಇದ್ದೀರಾ, ಆತನ ನಾಮವನ್ನು ಉನ್ನತದಲ್ಲಿ ಘನಪಡಿಸ್ತಾ ಇದ್ದೀರಾ, ಆತನಿಗೆ ಕೃತಜ್ಞತಾ ಸ್ತುತಿಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಒಪ್ಪಿಸಿಕೊಡುವುದರ ಮೂಲಕವಾಗಿ ಆತನನ್ನು ಆರಾಧಿಸ್ತಾ ಇದ್ದೀರಾ. ಈಗ ನಿಮ್ಮಲ್ಲಿ ಸಂತೋಷಿಸುವಂತ ದೇವರು ಆತನಲ್ಲಿರುವಂತಹ ಒಂದು ಮಹಾ ಮಹಿಮೆಯ ಬಲವನ್ನ ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಶರೀರಾತ್ಮ ಪ್ರಾಣಗಳ ಮೇಲೆ ತುಂಬಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಹಾಗಾದ್ರೆ ಆತನಲ್ಲಿ ಇರುವಂತಹ ದಹಿಸುವ ಅಗ್ನಿ ಸ್ವರೂಪನನ್ನ ನೀವು ಆರಾಧಿಸ್ತಾ ಇದ್ದೀರಾ ಅಂತ ಅಂದ್ರೆ ಆತನಲ್ಲಿರುವಂತ ಧಗಿಸುವಂತ ಬೆಂಕಿ ನಿಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ಆಗ ನೀವೇನ್ ಮಾಡ್ತಾ ಇರ್ತೀರಾ? ಆರಾಧನೆಯಲ್ಲಿ ಆರಾಧಿಸುತ್ತಾ 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 ನೀವು ದಹಿಸುವ ಅಗ್ನಿ ಜ್ವಾಲೆಗಳಾಗಿ ಬದಲಾಗ್ತೀರಾ. ಆಗ ಕತ್ತಲೆ ಕಾರ್ಯ ನಿಮ್ಮ ಸಮೀಪಕ್ಕೆ ಬರೋಕ್ಕೆ ಸಾಧ್ಯನಾ? ಸೈತಾನನು ನಿಮ್ಮ ಸಮೀಪಕ್ಕೆ ಬರೋಕ್ಕೆ ಸಾಧ್ಯನಾ? ಯಾಕೆ? ಅದು ಸಾಧಾರಣವಾದ ಬೆಂಕಿ ಅಲ್ಲ, ಪರಲೋಕದಲ್ಲಿ ದಹಿಸುವ ಅಗ್ನಿ ಜ್ವಾಲೆಯಾಗಿರುವಂತ ಜೀವ ಸ್ವರೂಪನ ಅಗ್ನಿಯಾಗಿದೆ. ಅದು ಪರಿಶುದ್ಧ ಅಗ್ನಿ, ಅದು ದಹಿಸುವ ಅಗ್ನಿ, ಸೈತಾನನನ್ನ ಒಡೆದೋಡಿಸುವಂತ ಅಗ್ನಿ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಮ ಜೀವಿತಗಳಲ್ಲಿ ಸೈತಾನನ ಕಾರ್ಯಗಳು ಮುರಿಯಲ್ಪಡ್ಬೇಕಾದ್ರೆ, ಸೈತಾನನು ನಿಮ್ಮನ್ನ ನೋಡಿ ಭಯ ಪಡ್ಬೇಕಾದ್ರೆ, ದೇವರ ಮಹಿಮೆ ನಿಮ್ಮ ಶರೀರಾತ್ಮದ ಪ್ರಾಣದ ಮೇಲೆ ಪ್ರಭಾವಿತವಾಗಿ ಇರ್ಬೇಕಾದ್ರೆ ನೀವೇನ್ ಮಾಡ್ಬೇಕಾಗಿದೆ? ದೇವರನ್ನ ಆರಾಧಿಸಬೇಕಾಗಿದೆ. ಹಲ್ಲೆಲೂಯಾ. ಮತ್ತೆ 6ನೇ ವಿಧ ಜಮಾರ್. ಜಮಾರ್ ಅಂತ ಅಂದ್ರೆ ವಾದ್ಯಗಳ ಮೂಲಕವಾಗಿ ದೇವರನ್ನ ಆರಾಧಿಸುವಂಥದ್ದು. ವಾದ್ಯ ಬಾರಿಸುವಾಗ ನಾವು ಏನ್ ಮಾಡ್ಬೇಕು? ಹಾಡಾಡ್ತಾವ್ರೆ, ಹಾಡಕ್ ತಕ್ಕಂತೆ ನಾವು ಮ್ಯೂಸಿಕ್ ಬಾರಿಸ್ಬೇಕು. ಇದೆಲ್ಲ ಏನಾಗಿದೆ? ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಗಿದೆ. ಹಲ್ಲೆಲೂಯಾ. ಅದಲ್ಲ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಗಳನ್ನ ಬಾರಿಸುವಾಗ ಈ ಇನ್ಸ್ಟ್ರೂಮೆಂಟ್ ನಾನು ಬಾರಿಸ್ತಾ ಇದ್ದೀನಿ. ಯಾಕೆ ಬಾರಿಸ್ತಾ ಇದ್ದೀನಿ? ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ ಬಾರಿಸ್ತಾ ಇದ್ದೀನಿ.
Hallelujah. ನಿಮಗೆ ಗೊತ್ತಾ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಾರಿಸುವುದರ ಮೂಲಕವಾಗಿ ಉಂಟಾಗುವಂತ ಆರಾಧನೆಯಲ್ಲಿ ಬಿಡುಗಡೆ ಇದೆ. ದುರಾತ್ಮಗಳು ಓಡಿ ಹೋಗ್ತವೆ. ಎಲ್ಲಿದೆ ಅದು? ದಾವಿದ ಕಿನ್ನರಿ ಬಾರಿಸ್ತಾ ಇದ್ದ. ಆತನು ಕಿನ್ನರಿ ಬಾರಿಸುತ್ತಾ ದೇವರನ್ನ ಆರಾಧಿಸುವಾಗ ಸೌಲನಲ್ಲಿದ್ದಂತ ದುರಾತ್ಮ ಆತನನ್ನ ಬಿಟ್ಟು ಹೋಗ್ತಾ ಇದ್ದ. ಹಾಗಾದ್ರೆ ನನ್ಗೆ ಏನೋ ಕೀಬೋರ್ಡ್ ಇದೆ, ಏನೋ ಡ್ರಮ್ಸ್ ಇದೆ, ಸುಮ್ನೆ ಕುತ್ಕೊಂಡು ಬಾರಿಸೋಣ, ಏನೋ ಜಲೆ ಇದೆ ಸುಮ್ನೆ ತಟ್ಟೋಣ ಅಲ್ಲ. ನಾನು ಜಲೆ ತಟ್ಟಿದ್ರು, ಆ ದಮ್ಮಡಿ ಬಡಿದ್ರು, ಕೀಬೋರ್ಡ್ ಬಾರಿಸಿದ್ರು, ಡ್ರಮ್ಸ್ ಬಾರಿಸಿದ್ರು, ಕಾಂಗೋ ಬಾರಿಸಿದ್ರು, ನಾನು ಯಾಕೆ ಬಾರಿಸ್ತಾ ಇದ್ದೇನೆ? ಇದರ ಮೂಲಕವಾಗಿ ಆರಾಧಿಸುವಂತ ಜನರೊಟ್ಟಿಗೆ ನಾನು ನನ್ನ ದೇವರನ್ನ ಆರಾಧಿಸುವುದಕ್ಕಾಗಿ ಬಾರಿಸ್ತಾ ಇದ್ದೇನೆ. ಇದರಿಂದ ಬರುವಂತ ಒಂದೊಂದು ಸ್ವರ ಅದು ದೇವರ ನಾಮನ ಮಹಿಮೆ ಪಡಿಸುವುದಕ್ಕಾಗಿ ಇರಲಿ ಅನ್ನೋ ಮನಸ್ಸಿನಿಂದ ನಾವು ಅದನ್ನು ಬಾರಿಸುವಾಗ ಅಲ್ಲಿ ಬಿಡುಗಡೆ ಕಾರ್ಯಗಳು ಜರುಗುತ್ತವೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರತಿಯೊಂದೊಂದು ಆರಾಧನೆಯ ವಿಧದಲ್ಲಿ ದೇವರ ನಾಮ ಮಹಿಮೆ ಹೊಂದುವಂತದ್ದಾಗಿದೆ. ಪ್ರತಿಯೊಂದೊಂದು ಆರಾಧನೆಯ ವಿಧದಲ್ಲಿ ದೇವರಿಗೆ ನಾವು ಸಮರ್ಪಿಸಿಕೊಳ್ಳುವಂಥದ್ದಾಗಿದೆ. ಪ್ರತಿಯೊಂದೊಂದು ಆರಾಧನೆಯ ವಿಧದಲ್ಲಿ ದೇವರ ನಾಮವನ್ನ ನಾವು ಮೇಲಕ್ಕೆತ್ತುವಂಥದ್ದಾಗಿದೆ. ಪ್ರತಿಯೊಂದೊಂದು ಆರಾಧನೆಯ ವಿಧದಲ್ಲಿ ದೇವರ ಘನತೆಯನ್ನ, ಆತನ ಶ್ರೇಷ್ಠತೆಯನ್ನ ಹೊಗಳುವಂಥದ್ದಾಗಿದೆ. ಹಲ್ಲೆಲೂಯಾ. ಕೊನೆಯ ಆರಾಧನೆಯ ವಿಧಾನ ಹಲಾಲ್. ಏನೋ ಕೇಳಿದೀರಾ? ಹಲಾಲ್ ಅಂತ ಅಂದ್ರೆ, ಹಲಾಲ್ಗೆ ಹಲಾಲ್ ಪದದ ಅರ್ಥ ಹಾಲೆಲೂಯ ಅಂತ. ಹಾಲೆಲೂಯ ಅಂದ್ರೆ ಏನು? ಹಾಲೆಲೂಯ ನೋಡಿದ್ರಾ? ಹಾಲೆಲೂಯ ಅನ್ನೋದ್ರಲ್ಲೇ ಪವರ್ ಇಲ್ಲ, ಸೈತಾನ ಓಡೋಗ್ತಾರೆ. ಹಾಲೆಲೂಯ ಅಂತ ನೀವು ಜೋರಾಗಿ ಕೂಗುವಾಗ ಸೈತಾನನಿಗೆ ನಡುಕ ಉಂಟಾಗ್ಬೇಕು. ಯಾಕೆ? ಹಾಲೆಲೂಯ ಎಂಬುದಾಗಿ ಹೇಳುವುದು ಸಹ ದೇವರನ್ನ ಆರಾಧಿಸುವಂತ ಆರಾಧನೆ ಕ್ರಮವಾಗಿದೆ. ಸುಮ್ಮನೆ ಕುಳಿತಿರುವಾಗ ಹಾಲೆಲೂಯ ಅನ್ನಿ. ನಾವೆಲ್ಲ ಚಿಕ್ಕವರಿದ್ದಾಗ ಜಾರ್ಜ್ ಅಂತ ಒಂದು ಅಂಕಲ್ ಇದ್ರು, ತೀರೋದು ಸಭೆಯಲ್ಲಿ. ಪ್ರತಿ ಬಾರಿ ಆರಾಧನೆ ಮಾಡುವಾಗ ಅವರು ಹಾಲೆಲೂಯ ಅಂತ ಕೂಗ ನಮಗೆ ಭಯ ಆಗೋದು. ಏನು ಇಷ್ಟು ಜನ ಕೂಗ್ತಾರ ಹಾಲೆಲೂಯ ಸ್ವರನೇ ಗೊತ್ತಾಗಿದೆ. ಹಾಲೆಲೂಯ ಎಂಬುದಾಗಿ ನೀವು ದೇವರನ್ನು ಆರಾಧಿಸುವಾಗ ಏನ್ ಮಾಡ್ತಾ ಇದ್ದೀರಾ? ಹಾಲೆಲೂಯ ಅಂದ್ರೆ ಏನು? ದೇವರಿಗೆ ಸ್ತೋತ್ರ. ನೀವು ದೇವರಿಗೆ ಸ್ತೋತ್ರವನ್ನ ಗಟ್ಟಿಯಾದ ಶಬ್ದದಿಂದ, ಮಹಾಶಬ್ದದಿಂದ ಕೂಗಿ ಹೇಳುವಾಗ ಸೈತಾನನಿಗೆ ಭಯ ಉಂಟಾಗಬೇಕು. ಎಷ್ಟರ ಮಟ್ಟಿಗೆ ಇವರು ದೇವರನ್ನು ಆರಾಧಿಸ್ತಾರೆ. ನೀವು ದೇವರನ್ನ ಆರಾಧಿಸುವುದಕ್ಕಾಗಿ ದೇವರು ನಿಮ್ಮಲ್ಲಿ ಏನ್ ಮಾಡಿದ್ದಾರೆ? ಜೀವ ಶ್ವಾಸವನ್ನು ಕೊಟ್ಟಿದ್ದಾರೆ. ನಿಮ್ಮ ಗಂಟಲಲ್ಲಿ ಶಬ್ದವನ್ನು ಕೊಟ್ಟಿದ್ದಾರೆ. ಆದ್ರೆ ಆ ಶಬ್ದವನ್ನ, ಆ ಜೀವ ಶ್ವಾಸವನ್ನ ನಾವು ಜಗಳ ಮಾಡಕ್ಕೆ ಚೆನ್ನಾಗಿ ಉಪಯೋಗ ಮಾಡ್ತೇವೆ, ಬೈಯೋದಕ್ಕೆ ಚೆನ್ನಾಗಿ ಉಪಯೋಗ ಮಾಡ್ತೇವೆ, ಅವಾಜ್ ಹಾಕಕ್ಕೆ ಚೆನ್ನಾಗಿ ಉಪಯೋಗ ಮಾಡ್ತೇವೆ. ಆರಾಧನೆ ಮಾಡಿದ್ರೆ ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ ಹಲ್ಲೆಲೂಯಾ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸ್ತುತಿಸಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲಿ ಆರಾಧನೆ ಉಂಟು ಅಲ್ಲಿ ಬಿಡುಗಡೆ ಉಂಟು. ಎಲ್ಲಿ ಆರಾಧನೆ ಉಂಟು ಅಲ್ಲಿ ಜಯ ಉಂಟು. ಎಲ್ಲಿ ಆರಾಧನೆ ಉಂಟು ಅಲ್ಲಿ ಸೈತಾನನಿಗೆ ಸೋಲುಂಟು. ಎಲ್ಲಿ ಆರಾಧನೆ ಉಂಟು ಅಲ್ಲಿ ಕಟ್ಟುಗಳಿಂದ ಬಿಡುಗಡೆ ಉಂಟು. ಪೌಲ ಸೀಲರನ್ನ ಸೆರೆಮನೆಗೆ ಹಾಕಿದ್ದಾರೆ. ಸುಮ್ಮನೆ ಕರ್ಕೊಂಡೋಗಿ ಹಾಕಿದ್ರ? ಏನ್ ಮಾಡಿದ್ರು? ಬೇಡಿಗಳು ಹಾಕಿದ್ರು. ಅದಕ್ಕೆ ಮುಂಚೆ ಏನ್ ಮಾಡಿದ್ರು? ಜೈಲ್ ಕರ್ಕೊಂಡೋಗಕ್ ಮುಂಚೆ ಚೆನ್ನಾಗಿ ಹೊಡೆದು ಕರ್ಕೊಂಡೋಗಿ ಹಾಕಿದ್ದಾರೆ. ಬೆನ್ನೆಲ್ಲ ಗಾಯ ಆಗಿದೆ. ಈಗ ಸೀಲನಿಗೇನು ಬೇನೆ ತಡ್ಕೊಳಕ್ಕಾಯ್ತಲ್ಲ, ಬಹಳ ನೋವುಂಟಾಗ್ತಾ ಇದೆ. ಪೌಲ ಏನ್ ಮಾಡ್ತಾ ಇದ್ದಾನೆ? ಹಲ್ಲೆಲೂಯಾ ಸ್ತುತಿಸುತ್ತಾ 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 ಆ ಪ್ರಸನ್ನತೆ ಅವರ ಮೇಲೆ ಇಳಿದು ಬರುವಾಗ ಸೌಲನಿಗೂ ಸಹ ಪ್ರಸನ್ನತೆ ತಾಕಿ ಸೌಲ ಏನ್ ಮಾಡ್ತಾ ಇದ್ದಾನೆ? ಅವನು ಸಹ ಪೌಲನ ಜೊತೆಯಲ್ಲಿ, ಸೀಲ ಏನ್ ಮಾಡ್ತಾನೆ? ಪೌಲನ ಜೊತೆಯಲ್ಲಿ ಸೇರಿ ಆರಾಧನೆ ಮಾಡ್ತಾ ಇದ್ದಾನೆ. ಇಬ್ಬರು ಸೇರಿ ಆರಾಧನೆ ಮಾಡ್ತಾ ಇದ್ದಾರೆ. ಆರಾಧನೆ ಮಾಡುವಂತ ಆ ಶಬ್ದ ಅಕ್ಕಪಕ್ಕದಲ್ಲಿ ಇರುವಂತ ಎಲ್ಲಾ ಸೆಲ್ಗಳಿಗೂ ಕೇಳಿಸ್ತಾ ಇದೆ. ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ. ಏನ್ ಇಷ್ಟು ಜೋರಾಗಿ ಇವರು ಆರಾಧನೆ ಮಾಡ್ತಾವ್ರೆ, ಇಷ್ಟು ಜೋರಾಗಿ ಹಾಡನ್ನ ಆಡ್ತಾ ಇದ್ದಾರೆ, ಇಷ್ಟು ಜೋರಾಗಿ ತಮ್ಮ ದೇವರನ್ನ ಕೀರ್ತಿಸ್ತಾ ಇದ್ದಾರೆ ಅಂತ. ಎಲ್ಲರೂ ಮೌನವಾಗಿದ್ದಾರೆ. ಈಗ ಆರಾಧನೆ ಇನ್ನೂ ಮುಂದಕ್ಕೆ ಹೋಗ್ತಾ 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 ದೇವರ ಮಹಿಮೆಯಲ್ಲಿ ಇಳಿದು ಬರ್ತಾ ಇದೆ. ದೇವರ ಬಲ ಇಳಿದು ಬರ್ತಾ ಇದೆ. ಈಗ ಹಾಕಲ್ಪಟ್ಟಂತ ಬೇಡಿಗಳು ಕಳಚಿ ಬೀಳ, ಸೆರೆಮನೆ ಕದಗಳೆಲ್ಲ ಓಪನ್ ಆಗ್ತಾ ಇದೆ. ಭೂಕಂಪ ಉಂಟಾಗ್ತಾ ಇದೆ. ಹಾಗಾದ್ರೆ ನಿಮ್ಮ ಕಟ್ಟುಗಳು
ಮುರಿಯಲ್ಪಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಪ್ರಾರ್ಥಿಸ್ಬೇಕಾ? ನನಗೆ ಬಹಳ ಕಟ್ಟುಗಳು ಜಾಸ್ತಿ ಆಗಿದೆ, ನಾನೀಗ 21 ದಿನನೋ 40 ದಿನನೋ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಬಹಳ ಅವಶ್ಯ. ಪ್ರತಿಯೊಬ್ಬ ಕ್ರೈಸ್ತನಲ್ಲೂ ಪ್ರಾರ್ಥನೆ ಜೀವಿತ ಅವಶ್ಯವಾಗಿರಬೇಕು. ಆಗ ಅದಕ್ಕಿಂತ ಮುಖ್ಯವಾಗಿ ದೇವರನ್ನ ಆರಾಧಿಸುವಂತ ಮನಸ್ಸು ಇರಬೇಕು. ದೇವರು ಒಂದು ಪ್ರಾರ್ಥನೆಯನ್ನು ಹೇಳ್ಕೊಟ್ರು. ಯೇಸು ಸ್ವಾಮಿ ಏನಂತ ಹೇಳ್ಕೊಟ್ರು? ಅದರ ಅರ್ಥ ಏನು ಗೊತ್ತಾ? ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂದ್ರೆ ಆ ಪ್ರಾರ್ಥನೆನ ಸುಮ್ಮನೆ ಹಂಗೆ ಮಾಡಿ ಅಂತಲ್ಲ, ಅದು ಪ್ರಾರ್ಥನೆಯ ಒಂದೊಂದು ಅಂಶವನ್ನ ಅದರಲ್ಲಿ ಅಡಕ ಮಾಡಿ ದೇವರು ಯೇಸು ಸ್ವಾಮಿ ಅದನ್ನ ಒಂದು ಹೆಡ್ಲೈನ್ ತರವಾಗಿ ಕೊಟ್ಟಿರುವಂತ ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂದ್ರೆ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ, ದೇವರ ಚಿತ್ತವನ್ನ ಬೇಡುವುದಕ್ಕಿಂತ ಮುಂಚೆ, ದೇವರ ಚಿತ್ತಕ್ಕಾಗಿ ಪ್ರಾರ್ಥಿಸುವುದಕ್ಕಿಂತ ಮುಂಚೆ ನಿಮ್ಮ ಪರಲೋಕದಲ್ಲಿರುವಂತ ನಿಮ್ಮ ಪರಿಶುದ್ಧ ತಂದೆಯನ್ನ ಆರಾಧನೆ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಹಾಗಾದ್ರೆ ಆರಾಧಿಸುವಾಗ ನಾವೇನ್ ಮಾಡ್ತಾ ಇದ್ದೇವೆ? ಆತನ ಪರಿಶುದ್ಧ ನಾಮವನ್ನು ಆರಾಧಿಸ್ತಾ ಇದ್ದೇವೆ. ಆತನು ಎಷ್ಟು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ ನಾವು ಆರಾಧಿಸ್ತಾ ಇದ್ದೇವೆ. ಆತನ ಕಾರ್ಯಗಳನ್ನ ಹೇಳಿ ಆತನನ್ನು ಆರಾಧಿಸ್ತಾ ಇದ್ದೇವೆ. ಆತನ ಘನತೆಯನ್ನ ಹೇಳಿ ನಾವು ಆತನನ್ನ ಕೊಂಡಾಡ್ತಾ ಇದ್ದೇವೆ, ಸ್ತುತಿ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಪ್ರತಿ ಬಾರಿ ಪ್ರಾರ್ಥನೆಗೆ ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು? ದೇವರನ್ನ ಆರಾಧಿಸಬೇಕು. ದೇವರನ್ನ ಆರಾಧಿಸುತ್ತಾ 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 ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಬರುವಾಗ, ದೇವರ ಆತ್ಮನ ಬಲ ನಿಮ್ಮ ಮೇಲೆ ಬರುವಾಗ, ದೇವರ ಮಹಿಮೆ ನಿಮ್ಮ ಮೇಲೆ ಇಳಿಯುವಾಗ, ಆಗ ಪ್ರಾರ್ಥನೆಯಲ್ಲಿ ಬಲ ಸಿಗ್ತದೆ. ಏನು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು? ಪೌಲ ಹೇಳ್ತಾನಲ್ವಾ, ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಪವಿತ್ರಾತ್ಮ ಭರಿತರಾಗಿ ಆತ್ಮ ಪ್ರೇರೇಪಣೆಯಿಂದ ಪ್ರಾರ್ಥನೆ ಮಾಡ್ರಿ. ಸುಮ್ಮನೆ ಕೂತ್ಕೊಂಡು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ ತಕ್ಷಣ ಆತ್ಮ ಪ್ರೇರೇಪಣೆ ಸಿಕ್ಕಲ್ಲ. ದೇವರನ್ನ ಆರಾಧಿಸುತ್ತಾ 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 ಆತ್ಮನ ಬಲ, ಆತ್ಮನ ಪ್ರೇರೇಪಣೆ, ಆತನ ಮಹಿಮೆ ಸಿಗುವಂಥದ್ದಾಗಿದೆ. ಯಾವತ್ತಾದ್ರೂ ಆರಾಧನೆ ಮಾಡಿ ನಂತರ ಪ್ರಾರ್ಥನೆ ಮಾಡಿದ್ದೀರಾ? ಹಲ್ಲೆಲೂಯಾ. ಹಾಗಾದ್ರೆ ಆ ರೀತಿಯಾದಂಥ ಪ್ರಾರ್ಥನೆ ಮಾಡಿದರೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆರಾಧನೆ ಮಾಡಿ ಪ್ರಾರ್ಥನೆ ಮಾಡುವಾಗ ಹೆಚ್ಚಿನ ಬಲ ಇದೆಯಾ? ಸುಮ್ಮನೆ ಪ್ರಾರ್ಥನೆ ಮಾಡುವಾಗ ಹೆಚ್ಚಿನ ಬಲ ಇದೆಯಾ? ಆತ್ಮನಿಂದ ನಡೆಸಲ್ಪಟ್ಟು ಪ್ರಾರ್ಥಿಸಬೇಕಾದ್ರೆ ಮೊದಲು ದೇವರನ್ನ ಘನಪಡಿಸಿ, ಮೊದಲು ದೇವರನ್ನ ಆರಾಧಿಸಿ. ಮೊಣಕಾಲು ಇರ್ತೀರ, ಆರಾಧಿಸ್ರಿ. ಸಾಷ್ಟಾಂಗಗಳಿಗೆ ಆರಾಧಿಸ್ರಿ, ಒಪ್ಪಿಸಿಕೊಟ್ಟು ಆರಾಧಿಸ್ರಿ. ಹಲ್ಲೆಲೂಯಾ. ಆರಾಧನೆ ಅದು ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ಕೀರ್ತನೆ ವಾಕ್ಯ ನೋಡೋಣ, 42ನೇ ಕೀರ್ತನೆ 5. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನೂ ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನ ಸ್ತುತಿಸುತ್ತಿರುವೆನು. ದಾವೀದನಿಗೆ ಏನಾಗಿದೆ? ಬಹಳ ಬೇಸರಿಕೆ ಉಂಟಾಗಿದೆ. ಆತನ ಮನಸ್ಸು ಕುಗ್ಗಿ ಹೋಗಿದೆ, ತುಂಬಾ ವ್ಯಥೆ ಪಡ್ತಾ ಇದೆ. ಇಂಥ ವ್ಯಥೆಯಲ್ಲಿ, ಇಂಥ ಕುಗ್ಗಿಸಲ್ಪಡುವಿಕೆಯಲ್ಲಿ ದಾವೀದನ ಏನ್ ಮಾಡ್ತಾ ಇದ್ದಾನಂತೆ? ದೇವರನ್ನ ನಿರೀಕ್ಷಿಸಿಕೊಂಡು ಆತನನ್ನ ಪ್ರಾರ್ಥಿಸ್ತಾ ಇದ್ದಾನಂತ. ಏನ್ ಮಾಡ್ತಾ ಇದ್ದಾನೆ? ಹಲ್ಲೆಲೂಯಾ. ಆತನನ್ನ ಸ್ತುತಿಸುತ್ತಾ ಇದ್ದಾನೆ. ಹಾಗಾದ್ರೆ ಸ್ತುತಿಯಲ್ಲಿ ನಮ್ಮ ಮನಸ್ಸಿಗೆ ಬೇಕಾದಂತ ಸಮಾಧಾನ ಸಿಗ್ತದೆ. ನಾವು ಅನೇಕ ಬಾರಿ ಹೇಳ್ತೀವಲ್ಲ, ಮನಸ್ಸಿಗೆ ಸಮಾಧಾನನೇ ಇಲ್ಲ, ತುಂಬಾ ಸಂಕಟ ಆಗ್ತದೆ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಸಮಾಧಾನ ಅಲ್ವಾ? ಎಷ್ಟು ಪ್ರಾರ್ಥನೆ ಮಾಡಿದ್ರು ಸಮಾಧಾನ. ಹೌದಾ? ಅನುಭವ ಆಗಿದೆಯಾ ಯಾರಿಗಾದ್ರೂ? ಬಹಳ ಸಂಕಟ ಪಡ್ತಾ ಇದೆ, ಬಹಳ ವೇದನೆ ಪಡ್ತಾ ಇದ್ದೀನಿ, ಮನಸ್ಸಲ್ಲಿ ಸಮಾಧಾನನೇ ಇಲ್ಲ, ಎಷ್ಟು ಮೊಳಕಾಲೂರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರು ಸಮಾಧಾನ ಸಿಗ್ತಾ ಇದೆ. ಹಾಗಾದ್ರೆ ಅಂಥ ಮನೋವ್ಯಥೆಯಲ್ಲಿ, ಅಂಥ ಕುಗ್ಗಿಸಲ್ಪಡುವಿಕೆಯಲ್ಲಿ ನಿಮಗೆ ಸಮಾಧಾನ ಸಿಗ್ಬೇಕಾದ್ರೆ, ಸಂತೈಸುವಿಕೆ ಉಂಟಾಗಬೇಕಾದ್ರೆ ನೀವೇನ್ ಮಾಡಬೇಕಾಗಿದೆ? ದೇವರನ್ನ ಸ್ತುತಿಸಬೇಕಾಗಿದೆ. ಹಲ್ಲೆಲೂಯಾ. ಏನಂತ ಸ್ತುತಿಸುದ? ಮನಸ್ಸು ಬಹಳ ಸಂಕಟ ಪಡ್ತಾ ಇದೆ, ಬಹಳ ವೇದನೆ ಉಂಟಾಗಿದೆ. ಈಗ ದೇವರನ್ನ ಸ್ತುತಿಸಂದ್ರೆ ಹೇಗೆ ಸ್ತುತಿಸು? ಮಾತಾಡಿ.
ಏನನ್ಸುತ್ತೆ ನಿಮಗೆ? ನಿಮ್ಮ ಅಭಿಪ್ರಾಯ ಏನು? ಮಾತಾಡಲ್ವಾ? ಇನ್ನೆರಡು ಕಾಲ ಮನಸ್ಸು ಬಹಳ ಸಂಕಟ ಪಡ್ತಾ ಇದೆ, ಬಹಳ ವೇದನೆಗೆ ಒಳಗಾಗಿದ್ದೀರಾ, ದುಃಖ ತಡೆಯಕ್ಕಾಗ್ತಾ ಇಲ್ಲ. ಪ್ರಾರ್ಥನೆ ಮಾಡು ಅಂದ್ರೆ ಹೆಂಗೋ ಮಾಡ್ಬೋದು, ಎಸಪ್ಪ ನನಗೆ ಹಂಗ್ ಸಂಕಟ ಆಗ್ತಾ ಇದೆ, ಈ ತರ ಸಂಕಟ ಆಗ್ತಾ ಇದೆ, ಇಂದವ್ರು ಅವಮಾನ ಮಾಡಿದ್ರು, ನನ್ನ ಇವ್ರನ್ನೆಲ್ಲ ನಂಬಿದೆ, ಅವನ್ನೆಲ್ಲ ಈ ಪ್ರೀತಿ ಮಾಡಿದೆ, ಈ ತರ ಎಲ್ಲ ದ್ರೋಹ ಆಗೋಯ್ತು, ನನ್ಗೆ ಸಹಾಯ ಮಾಡು, ನನ್ಗೆ ಸಮಾಧಾನ ಕೊಡು ಅಂತ ಕೇಳ್ಬೋದು. ಆರಾಧನೆ ಮಾಡು ಅಂದ್ರೆ ಹೇಗೆ ಆರಾಧನೆ ಮಾಡೋದ ಪರಿಸ್ಥಿತಿಯಲ್ಲಿ? ನಾವಿದನ್ನು ಹೇಳ್ತಾ ಇದ್ದಾನಲ್ವಾ, ನನ್ನ ಮನವೇ ಕುಗ್ಗಿ ಹೋಗಿರುವುದೇಕೆ, ಹೀಗೆ ಯಾಕೆ ವ್ಯಥೆ ಪಡ್ತಾ ಇದೆಯಾ? ದೇವರನ್ನೇ ನಿರೀಕ್ಷಿಸಿಕೊಂಡಿರೋ ಇನ್ನೂ ನಾನು ಆತನನ್ನು ಸ್ತುತಿಸುತ್ತಿರುವೆನು. ಹೇಗೆ ಸ್ತುತಿಸುವುದು? ಮೊಣಕಾಲೂರಿ, ಸಾಷ್ಟಾಂಗವೆರಗಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಈ ದಿನ ನಿಮಗೆ ಮನೋವ್ಯಥೆ ಉಂಟಾಗಿದೆ, ಇಷ್ಟು ದಿನ ದೇವರು ನಿಮಗೆ ಕೊಟ್ಟಂತ ಸಮಾಧಾನಕ್ಕಾಗಿ ಆತನನ್ನು ಸ್ತುತಿಸಿರಿ, ಇಷ್ಟು ದಿನ ದೇವರು ನಿಮಗೆ ಕೊಟ್ಟಂತ ಸಹಾಯಕ್ಕಾಗಿ ಆತನನ್ನು ಸ್ತುತಿಸಿರಿ, ಇಷ್ಟು ದಿನ ದೇವರು ಕೊಟ್ಟಂತ ಬಲಕ್ಕಾಗಿ ಆತನನ್ನು ಸ್ತುತಿಸಿರಿ. ಸ್ತುತಿಸುತ್ತಾ 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 ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಬರುವಾಗ ಆ ಒಂದು ದಿವ್ಯವಾದ ಸಮಾಧಾನ ನಿಮ್ಮ ಹೃದಯವನ್ನು ಆವರಿಸಿಕೊಳ್ತೀರಿ. ಆತನೇನಾಗಿದ್ದಾನೆ? ಸಮಾಧಾನದ ಪ್ರಭು ಆಗಿದ್ದಾನೆ. ಸಮಾಧಾನದ ಪ್ರಭುವನ್ನು ನೀವು ಆರಾಧಿಸುವಾಗ ಸಮಾಧಾನ ಕೊಡದೆ ಇರ್ತಾರ? ಹಲ್ಲೆಲೂಯಾ. ಹಾಗಾದ್ರೆ ಮನೋವ್ಯಥೆ ಉಂಟಾದಾಗ್ಲೂ ನೀವೇನ್ ಮಾಡ್ಬೇಕಾಗಿದೆ? ಮೊಟ್ಟ ಮೊದಲದಾಗಿ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ನೀವು ಆರಾಧಿಸುವಾಗ ನಿಮಗೆ ಸಮಾಧಾನ ಸಿಗ್ತದೆ, ನೀವು ಆರಾಧಿಸುವಾಗ ನಿಮಗೆ ಮಾರ್ಗದರ್ಶನ ಸಿಗ್ತದೆ, ನೀವು ಆರಾಧಿಸುವಾಗ ನಿಮಗೆ ಬಲ ಸಿಗ್ತದೆ, ನೀವು ಆರಾಧಿಸುವಾಗ ನಿಮಗೆ ಜಯ ಸಿಗ್ತದೆ, ನೀವು ಆರಾಧಿಸುವಾಗ ನಿಮಗೆ ವಿರುದ್ಧವಾಗಿ ಒಳಸಂಚುಗಳನ್ನು ಮಾಡುವವರ ಮಧ್ಯದಲ್ಲಿ ಗಲಿಬಿಲಿ ಉಂಟಾಗ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಆರಾಧನೆಯಲ್ಲಿ ಏನಿದೆ? ಎಲ್ಲವೂ ಅಡಕವಾಗಿದೆ. ದೇವರ ಸಮೀಪಕ್ಕೆ ನಾವು ಬರ್ತಾ ಇದ್ದೇವೆ, ಆರಾಧಿಸುವುದರ ಮೂಲಕ ದರ್ಶನಗಳನ್ನು ಕಾಣ್ತಾ ಇದ್ದೇವೆ, ಆರಾಧಿಸುವುದರ ಮೂಲಕ ಪ್ರಕಟಣೆಗಳನ್ನು ಹೊಂದ್ಕೊಳ್ತಾ ಇದ್ದೇವೆ, ಆರಾಧನೆಯ ಮೂಲಕ ನಾವು ದೇವರ ಮಹಿಮೆಯನ್ನು ಅನುಭವಿಸ್ತಾ ಇದ್ದೇವೆ, ಆರಾಧನೆಯ ಮೂಲಕ ದೇವ ದೂತರನ್ನ ಕಾಣ್ತಾ ಇದ್ದೇವೆ, ಅಥವಾ ಒಟ್ಟಿಗೆ ಸೇರಿ ನಾವು ಆರಾಧಿಸ್ತಾ ಇದ್ದೇವೆ. ಆರಾಧನೆಯಲ್ಲಿ ನಮಗೆ ಜಯ ಉಂಟಾಗ್ತಾ ಇದೆ, ಬಿಡುಗಡೆ ಉಂಟಾಗ್ತಾ ಇದೆ, ಸಮಾಧಾನ ಉಂಟಾಗ್ತಾ ಇದೆ. ಇಷ್ಟೆಲ್ಲ ಸಿಗುವಂತ ಕಾರ್ಯ ಆರಾಧನೆಯಲ್ಲಿರುವಾಗ ಆರಾಧನೆಗೆ ಕೊಡತಕ್ಕಂಥ ಪ್ರಾಮುಖ್ಯತೆಯನ್ನು ಬಿಟ್ಟು ನಾವೇನ್ ಮಾಡ್ತಾ ಇದ್ದೇವೆ? ಆರಾಧನೆ ಸಮಯದಲ್ಲಿ ಇಲ್ಲದೆ ಆಟ ಆಡ್ಕೊಂಡು, ಕಣ್ಬಿಟ್ಕೊಂಡು, ಅವ್ರವ್ರು ನೋಡ್ಕೊಂಡು, ಟಿಕ್ಲೆ ಮಾಡ್ಕೊಂಡು, ಮೊಬೈಲ್ ನೋಡ್ಕೊಂಡು, ಕೈ ಕಟ್ಟೆ ಹಾಕೊಂಡು. ಆರಾಧನೆ ಸಮಯ ಅಂದ್ರೆ ನಮ್ಗೆ ಏನಿಲ್ಲ, ಆ ಒಂದು ಗಾಂಭೀರ್ಯತೆ ಇಲ್ಲ. ಪರವಾಗಿಲ್ಲ, ಆರಾಧನೆ ಆಗೋಗಿರ್ಲಿ, ವಾಕ್ಯ ಸಿಕ್ಕುತ್ತಲ್ಲ, ವಾಕ್ಯ ಟೈಮ್ ಕರೆಕ್ಟಾಗಿ ಹೋಗೋಣ. ಏನ್ ಮಾಡೋಣ? ವಾಕ್ಯ ಟೈಮ್ಗೆ ಕರೆಕ್ಟಾಗಿ ವಾಕ್ಯದ ಸಮಯದಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಅದು ಗದರಿಕೆಯ ಮಾತಾಗಿದ್ರೆ, ಅದು ಆಶೀರ್ವಾದದ ಮಾತುಗಳನ್ನ ಆಡ್ತಾ ಇದ್ರು. ಗದರಿಸುವ ಸಮಯ ಬಂದಾಗ ಅದು ನಿಮ್ಮೊಟ್ಟಿಗೆ ಗದರಿಸುವೆಯ ಮಾತನಾಡ್ತದೆ. ಸಮಾಧಾನದ ಮಾತು ಬೇಕಾದಲ್ಲಿ ಸಮಾಧಾನದ ಮಾತಾಡ್ತದೆ, ನಿಮ್ಮನ್ನ ಕಟ್ಟುವಂತ ಮಾತು ಬೇಕಾದಲ್ಲಿ ಕಟ್ಟುವಂತ ಮಾತಾಡ್ತದೆ. ಆದ್ರೆ ಆರಾಧನೆಯಲ್ಲಿರುವಂತ ಮಹಿಮೆ ಹೊಂದಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಹಾಗಾದರೆ ಆರಾಧನೆ ಎಲ್ಲಕ್ಕಿಂತಲೂ ಬಹಳ ಶ್ರೇಷ್ಠವಾದದ್ದು. ನೀವು ಹೆಚ್ಚಾಗಿ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಸೈತಾನ ನಿಮ್ಮನ್ನು ನೋಡಿ ಭಯ ಪಡ್ತಾನೆ. ಯಾಕೆ? ಆತನಿಗೆ ತುಂಬಾ ಚೆನ್ನಾಗಿ ಗೊತ್ತು ದೇವರನ್ನು ಆರಾಧಿಸುವುದರಲ್ಲಿರುವಂತಹ ಮಹಿಮೆ ಎಂಥದ್ದು ಅಂತ, ದೇವರನ್ನು ಆರಾಧಿಸುವುದರಲ್ಲಿರುವಂಥ ಅಭಿಷೇಕ ಎಂಥದ್ದು ಅಂತ ಆತನಿಗೆ ಚೆನ್ನಾಗಿ ಗೊತ್ತು. ನಿಮಗಿಂತಲೂ 1000 ಪಟ್ಟು ಹೆಚ್ಚಾಗಿ ದೇವರ ಮಹಿಮೆಯನ್ನ, ಆ ಬಲವನ್ನ ಅನುಭವಿಸಿದ್ದಾನೆ. ಹೌದಾ? ಹಾಗಾದರೆ ಆತನ ಇಷ್ಟ ಏನು? ಸೈತಾನನ ಇಷ್ಟ ನೀವು ದೇವರನ್ನ ಆರಾಧಿಸಬಾರದು. ಕೈ ಚಪ್ಪಾಳೆ ತಟ್ಟಬಾರದು, ಕೈಗಳನ್ನು ಮೇಲೆತ್ತಬಾರದು, ಮೊಣಕಾಲು ಹಾಕಬಾರದು, ಸಾಷ್ಟಾಂಗ ಎಳಗಬಾರದು, ಕೃತಜ್ಞತೆ ಇರಬಾರದು, ಒಪ್ಪಿಸಿಕೊಡುವಿಕೆ ಇರಬಾರದು, ಯಾವುದೇ ವಿಧದಲ್ಲೂ ದೇವರನ್ನು ಆರಾಧಿಸಬಾರದು, ಕೊನೆಗೆ ಹಲ್ಲೆಲೂಯಾ ಸಹ ಹೇಳಬಾರದು. ಆಗ ಆತನು ನಿಮ್ಮ ಮೇಲೆ ಜಯವನ್ನು ಹೊಂದುತ್ತಾನೆ. ಈಗ ನಾವು ಹೇಳ್ತೇವೆ, ಚರ್ಚಿಗೆ ಬರ್ತಾ ಇಲ್ವಾ, ವಾಕ್ಯ ಕೇಳ್ತಾ ಇಲ್ವಾ, ಪ್ರಾರ್ಥನೆ ಮಾಡ್ತಾ ಇಲ್ವಾ, ಆರಾಧನೆ ಮಾಡ್ತಾ ಇದ್ದೀರಾ,
ಆರಾಧನೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಹಾಗಾದರೆ ಆರಾಧನೆಯ ಶ್ರೇಷ್ಠತೆ, ಆರಾಧನೆಯ ವೈಭವ, ಆರಾಧನೆಯಲ್ಲಿರುವಂಥ ಘನತೆ, ಆರಾಧನೆಯಲ್ಲಿರುವಂತಹ ಸಕಲ ವಿಧವಾದಂಥ ಅನುಕೂಲತೆಗಳು, ಅದನ್ನು ನಾವು ಅರಿತುಕೊಂಡಿರುವಾಗ ಇಂದಿನಿಂದ ನಾವೇನು ಮಾಡಬೇಕು? ಹೆಚ್ಚಾಗಿ ಆರಾಧಿಸಬೇಕು. ಆರಾಧನೆ ಅಂದರೆ ಸುಮ್ಮನೆ ಏನೋ ಬಾಯಿ ಬಿಟ್ಬಿಟ್ಟು ನಮ್ಗೆ ಬಂದ ಮಾತುಗಳನ್ನು ಆಡೋದಲ್ಲ. ಆತನ ಘನತೆಯನ್ನು, ಆತನ ಶ್ರೇಷ್ಠತೆಯನ್ನು ಎಲ್ಲ ವಿಧದಲ್ಲಿ ಆತನನ್ನು ಸ್ತುತಿಸುವಂಥದ್ದಾಗಿದೆ. ಎಷ್ಟು ವಿಧ ಆರಾಧನೆಯಲ್ಲಿ? ಏನೇನದು? ಒಬ್ಬೊಬ್ರು ಒಂದೊಂದು ಹೇಳಿ. ಕೇಳಿಸ್ತಾ ಇಲ್ಲ? ಗುಣ 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 ಅಂದ್ರೆ ಗುಂಪಲ್ಲಿ ಗೋವಿಂದ ಅಂತ ಇದ್ದೀರಾ? ಸಾಷ್ಟಾಂಗದವರಿಗೆ ಆರಾಧಿಸುವುದು, ಹಾಡುಗಳನ್ನು ಆಡುತ್ತಾ, ಮೊಣಕಾಲೂರಿ, ಸಾಷ್ಟಾಂಗವೆರಗಿ, ಕೈಗಳನ್ನು ಮೇಲೆತ್ತಿ ಕೃತಜ್ಞತಾ ಸ್ತುತಿ ಮಾಡುತ್ತಾ, ಜಯಘೋಷದ ಆರ್ಭಟನೆಯಿಂದ ಆರಾಧಿಸುತ್ತಾ ಆತನಿಗೆ ಆರಾಧಿಸಬೇಕು. ಮತ್ತೆ ವಾದ್ಯಗಳಿಂದ ಆತನನ್ನು ಆರಾಧಿಸಬೇಕು. ಹಲ್ಲೆಲೂಯಾ ಹೇಳುತ್ತಾ ಆತನನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಸ್ವರನೇ ಗೊತ್ತಾಗಿಲ್ಲ. ಹಲ್ಲೆಲೂಯಾ. ಈ ತರ ಇದ್ರೆ ಸೈತಾನನು ಯಾವತ್ತೂ ಹತ್ರ ಬರೋಕ್ಕೆ ಸಾಧ್ಯನೇ ಇಲ್ಲ. ಗೇಟ್ ಹತ್ರ ನಿಂದೇವರು ಅಲ್ಲೇ ಓಡೋಗ್ಬೇಕು. ಯಾಕೆ? ಹಲ್ಲೆಲೂಯಾ ಎಂಬುದಾಗಿ ಹೇಳುತ್ತಾ ನೀವು ಆತನನ್ನ ಆರಾಧಿಸಿ ಘನಪಡಿಸ್ತಾ ಇದ್ದೀರಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೆಚ್ಚೆಚ್ಚಾಗಿ ಆತನನ್ನು ಆರಾಧಿಸುತ್ತಾ ಆತನ ಮಹಿಮೆಯನ್ನ ಕಾಣುವವರಾಗಿ ನಾವೇನೋಣ. ನಮ್ಮೆಲ್ಲರನ್ನ ದೇವರ ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ. ಮಹಾಪರಿಶುದ್ಧನಾದಂಥ ತಂದೆಯಾದ ದೇವರೇ, ನಿನ್ನ ಒಳ್ಳೆಯ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ನೀತಿವಂತನು, ಮಹಾಪರಿಶುದ್ಧನು ಆಗಿದ್ದಿ ಕರ್ತನೆ. ತೇಜೋಮಯನಪ್ಪ ನೀನು ಆಗಿದ್ದಿ ಕರ್ತನೆ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಾತನು ಸ್ವಾಮಿ. ಅಸಂಖ್ಯ ದೇವದೂತರಪ್ಪ ನಿನ್ನ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆರಾಧಿಸುವಂತ ಪರಿಶುದ್ಧ ಆರಾಧನೆಗೆ ಪಾತ್ರನು ನೀನು ಸ್ವಾಮಿ. ಅಪ್ಪ ಅಂತನೇ ಕೆರೂಬಿ ಸೆರಾಫಿಯರ ಮಧ್ಯದಲ್ಲಿ ನೀನು ಆಸೀನನಾಗಿರುವಾಗಲೂ ಕರ್ತನೆ, ಕೆರೂಬಿ ಸೆರಾಫಿಯರು ದೇವರಪ್ಪ ನಿನ್ನ ಪರಿಶುದ್ಧನೆಂಬುದಾಗಿ ಆರಾಧಿಸುತ್ತಾರಲ್ಲ ಕರ್ತನೆ. ನಿನಗೆ ಸ್ತೋತ್ರ ರಾಜ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಕೀರ್ತಿಸಲಿ ಸ್ತುತಿಸಲಿ ಎಂಬುದಾಗಿಪ್ಪ ನಿನ್ನ ವಾಕ್ಯ ಹೇಳುತ್ತದಲ್ಲ ರಾಜ. ನಿನಗೆ ಸ್ತೋತ್ರ ಕರ್ತನಪ್ಪ. ಹೌದು ಕರ್ತನೆ, ಆರಾಧನೆಯ ವಿಧಗಳನ್ನ ರಾಜಪ್ಪ ಈ ದಿನಪ್ಪ ನಮಗೆ ಪ್ರಕಟಪಡಿಸಿದಿಲ್ಲ ಸ್ವಾಮಿ. ನಿನಗೆ ಸ್ತೋತ್ರ ರಾಜ. ಯಾವೆಲ್ಲ ವಿಧಗಳಿಂದ ಹೇಗೆಲ್ಲ ನಾವು ದೇವರನ್ನ ಆರಾಧಿಸಬೇಕು, ಯಾವೆಲ್ಲ ಸಮಯಗಳಲ್ಲಿ ನಾವು ಆತನನ್ನು ಆರಾಧಿಸಬೇಕೆಂಬುದಾಗಿ ದೇವರಪ್ಪ ನೀನು ಆಡಿದಂಥ ಮಾತುಗಳಿಗಾಗಿಯಪ್ಪ ನಿನಗೆ ಸ್ತೋತ್ರ ರಾಜ. ನಿನ್ನ ವಾಕ್ಯವನ್ನು ಕೇಳಿರುವಂತ ನಾವು ದೇವರಪ್ಪ ಆರಾಧನೆಯ ಶ್ರೇಷ್ಠತೆಯನ್ನು ಅರಿತಿರುವಂತ ನಾವು ಸ್ವಾಮಿ, ಆರಾಧನೆಯ ಮಹಿಮೆಯನ್ನು ಅರಿತಿರುವಂತ ನಾವು ಕರ್ತನೆ, ಅದರಲ್ಲಿರುವಂತ ಬಿಡುಗಡೆಯ ಕುರಿತಾಗಿ, ಅದರಲ್ಲಿರುವಂತ ಜಯದ ಕುರಿತಾಗಿ, ಅದರಲ್ಲಿರುವಂತ ಸಮಾಧಾನದ ಕುರಿತಾಗಿ, ಅದರಲ್ಲಿರುವಂತ ಮಹಿಮೆಯ ಕುರಿತಾಗಿ ತಿಳ್ಕೊಂಡಿರುವಂತ ನಾವು ಸ್ವಾಮಿ, ಈ ದಿನ ಮೊದಲುಗೊಂಡು ದೇವರಪ್ಪ ಆರಾಧನೆಯ ತಾತ್ಸಾರ ಮಾಡದೆ, ಆರಾಧನೆಯನ್ನು ಅಸಡ್ಡೆ ಮಾಡದೆ, ಆರಾಧನೆಯಲ್ಲಿ ಕರ್ತನಪ್ಪ ಅದನ್ನಪ್ಪ ಲೌಕಿಕರಂತೆ ನಡ್ಕೊಳ್ಳದೆ ರಾಜ. ಓ ಕರ್ತನಪ್ಪ, ಆರಾಧನೆ ಸಮಯದಲ್ಲಪ್ಪ ಕುಳಿತುಕೊಂಡಾಗಿಯಪ್ಪ ಆರಾಧನೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ನಿಂತಿರುವಾಗಲೂ ದೇವರಪ್ಪ ಆ ಮಹಿಮೆಯನ್ನು ಕಾಣಲೊಳ್ಳದೆ ಕರ್ತನಪ್ಪ ಅಪ್ಪ ಸೋಮಾರಿಗಳಾಗಿ ಕರ್ತನಪ್ಪ ಕುಚೇಷ್ಟೆ ಮಾಡುವವರಾಗಪ್ಪ ನಿಲ್ಲದೆ ಕರ್ತನಪ್ಪ ನಿನ್ನನ್ನು ಯಥಾರ್ಥ ಹೃದಯದಿಂದ ಆರಾಧಿಸುತ್ತಾ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನ್ನು ಆರಾಧಿಸುತ್ತಾ ಕರ್ತನೆ ನಿನ್ನ ಸಮೀಪಕ್ಕೆ ಬರುವಾಗೆ ಸಹಾಯ ಮಾಡಪ್ಪ. ಬಿಡುಗಡೆಗಳನ್ನು ಹೊಂದಿಕೊಳ್ಳುವಾಗೆ ಸಹಾಯ ಮಾಡು ಕರ್ತನೆ. ವರ ಅಭಿಷೇಕಗಳನ್ನು ಹೊಂದುವಾಗೆ ಸಹಾಯ ಮಾಡಪ್ಪ. ಮಾರ್ಗದರ್ಶನಗಳನ್ನು ಪಡೆಯುವಾಗೆ ಸಹಾಯ ಮಾಡು ಕರ್ತನೆ. ನಮ್ಮ ಹೋರಾಟಗಳಲ್ಲಿ ಜಯವನ್ನು ಹೊಂದುವಾಗೆ ಸಹಾಯ ಮಾಡಪ್ಪ. ನೀವು ನಮ್ಮ ಹೃದಯದಲ್ಲಿ ಆಸೀನನಾಗಿರುವುದನ್ನ ನಿನ್ನ ಮಹಿಮೆಯನ್ನು ಅನುಭವಿಸುವುದರ ಮೂಲಕ ಖಚಿತಪಡಿಸಿಕೊಳ್ಳುವಾಗೆ ಪ್ರತಿ ದಿನ ಕರ್ತನೆ ಅಪ್ಪ ವೈಯಕ್ತಿಕವಾಗಿ ಕುಟುಂಬವಾಗಿ ಒಪ್ಪತನೆ ಕುಳಿತುಕೊಳ್ಳುವಾಗಲಪ್ಪ ಅಪ್ಪ ಕೆಲಸದಲ್ಲಿ ಇರುವಾಗಲೂ ಕರ್ತನೆ ಅಪ್ಪ ನಾವು ಯಾವಾಗಲೂ ನಿನ್ನನ್ನು ಆರಾಧಿಸುವಾಗೆ, ನಿನ್ನನ್ನು ಸ್ತುತಿಸುವಾಗೆ, ಪ್ರತಿದಿನ ಕೃತಜ್ಞತೆ ಉಳ್ಳವರಾಗಿ ಇರುವಾಗೆ, ಸಾಷ್ಟಾಂಗವರಿಗೆ ಆರಾಧಿಸುವುದಕ್ಕೆ ನಾಚಿಕೆ ಪಡೆದವರಾಗಿ ಇರುವಾಗೆ ಸ್ವಾಮಿ, ಹಲ್ಲೆಲೂಯಾ ಎಂಬುದಾಗಪ್ಪ ಗಟ್ಟಿಯಾದ ಧ್ವನಿಯಿಂದ ಕೂಗುವುದಕ್ಕೂ ಸ್ವಾಮಿ, ಇಸ್ರಾಯೇಲರ ದೇವರಪ್ಪ ಎರಿಕೋ ಕೋಟೆಯ ಮುಂದೆಪ್ಪ ಆರ್ಭಟಿಸಿ ಜಯಘೋಷ ಮಾಡಿ ಜಯವನ್ನ ಹೊಂದಿದಾಗೆ ಸೈತಾನನಿಗೆ ವಿರುದ್ಧವಾಗಿ ಆರ್ಭಟಿಸಿ ಆರಾಧಿಸುತ್ತಾ ಜಯವನ್ನ ಹೊಂದುವುದಕ್ಕೆ ನಾಚಿಕೆ ಪಡೆದಾಗ ಸ್ವಾಮಿ ಅಪ್ಪ ನೀ ನಮ್ಮನ್ನು ಬಲಪಡಿಸು ಕರ್ತನೆ.
ಹೌದು ರಾಜ, ಆರಾಧನೆಯ ಅರ್ಥಗಳನ್ನು ದೇವರಪ್ಪ, ಅದರ ಬಲವನ್ನಪ್ಪ ಅದನ್ನೇ ತಿಳಿದುಕೊಂಡಿರುವಂತ ನಾವು ಸ್ವಾಮಿ, ಇಂದಿನಿಂದ ದೇವರಪ್ಪ ಅದನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವ ಹಾಗೆ ನಿನ್ನನ್ನು ಘನಪಡಿಸಲಿಕ್ಕೆ, ನಿನ್ನನ್ನು ಆರಾಧಿಸಲಿಕ್ಕೆಪ್ಪ ನಮ್ಮ ಹೃದಯವು ಯಾವಾಗಲೂ ತವಕ ಪಡಲಿ ರಾಜ. ನಿನಗೆ ಸ್ತೋತ್ರ. ಆರಾಧನೆಗೆ ಅಡ್ಡಿಪಡಿಸುವಂತ, ಆರಾಧಿಸದ ಮನಸ್ಸನ್ನು ತರುವಂತ ಎಲ್ಲ ವೈರಿಯ ಕಾರ್ಯಗಳು ಯೇಸುವೆ ನಿನ್ನ ನಾಮದಲ್ಲಿ ಮುರಿಯಲ್ಪಡಲಿ ರಾಜ. ಮನೋವ್ಯಥೆ ಉಂಟಾದಾಗಲೂ ಕರ್ತನೆಪ್ಪ ನಿನ್ನನ್ನು ಆರಾಧಿಸಲಿಕ್ಕೆ ಕೃಪೆ ಮಾಡು ಕರ್ತನೆ. ನಂಬಿಕೆ ಕುಗ್ಗಿ ಹೋಗುವಾಗಲೂ ನಿನ್ನನ್ನು ಆರಾಧಿಸುವಾಗೆ ಸಹಾಯ ಮಾಡು ಕರ್ತನೆ. ಆತ್ಮಿಕ ಬಂಧನಗಳಪ್ಪ ಬರುವಾಗಲೂ ನಿನ್ನನ್ನು ಆರಾಧಿಸುವಾಗೆ ಕೃಪೆ ಮಾಡು ಕರ್ತನೆ. ಆರಾಧನೆಯಲ್ಲಿ ಕರ್ತನೆ ಸಕಲ ವಿಧವಾದಂತಹ ಬಿಡುಗಡೆಯು, ಆಶೀರ್ವಾದವು ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನಪ್ಪ. ಏನಿಂದ ದೇವರಪ್ಪ ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯೊಟ್ಟಿಗೆ ನಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ನೀನು ಕಾತುರದಿಂದ ಕಾದಿದ್ದಿಲ್ಲ ಕರ್ತನಪ್ಪ. ನಿನ್ನ ಮಹಿಮೆನಪ್ಪ ನಾವು ಹೆಚ್ಚೆಚ್ಚಾಗಿ ಹೊಂದಬೇಕೆಂಬುದಾಗಿಯೇ ಆರಾಧನೆಯಪ್ಪ ಶ್ರೇಷ್ಠ ವೈಭವದ ಬಗ್ಗೆ ಪಾತನೆ ಈ ದಿನ ನೀನು ಮಾತನಾಡಿದಿಲ್ಲ ರಾಜ. ನಿನಗೆ ಸ್ತೋತ್ರ ಸ್ವಾಮಿ. ಇದನ್ನು ನಾವು ಮರೆತು ಬಿಡದೆ ಕರ್ತನೆ ನೆನಪಿನಲ್ಲಿ ಇಟ್ಟುಕೊಳ್ಳುವಾಗ ಸ್ವಾಮಿ, ನಮ್ಮ ಜೀವಿತಗಳಲ್ಲಿ ಆರಾಧನೆಯು ಪ್ರಥಮವಾದ ಒಂದು ಮುಖ್ಯಾಂಶವಾಗಿರುವ ಹಾಗೆ, ಪ್ರಥಮವಾದ ಒಂದು ಭಾಗವಾಗಿರುವ ಹಾಗೆಪ್ಪ, ಅದು ಜೀವನದ ಒಂದು ಅಂಶವಾಗಿರುವ ಹಾಗೆ ಕರ್ತನೆ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ಕರ್ತನಪ್ಪ. ನಮ್ಮ ಒಬ್ಬೊಬ್ಬರನ್ನ ನಿನ್ನ ತುಟಿಗೆ ಒಪ್ಪಿಸಿಕೊಡುತ್ತೇನೆ. ಆಳ್ವಿಕೆ ಮಾಡು ಮಾಹಿತಿ ನಮ್ಮದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೇವೆ ಜೀವುಳ್ಳ ತಂದೆ.